ನಮಸ್ಕಾರ, ತಮ್ಮೆಲ್ರಿಗೂ ಕಲರ್ ನ್ಯೂಮರಾಲಜಿ 2ನೇ ದಿನದ ಕ್ಲಾಸ್ಗೆ ಸ್ವಾಗತ. ನಿನ್ನೆ ನಾನು ನಂಬರ್ 0 ಬಗ್ಗೆ ಬ್ರೀಫ್ ಮಾಡಿದ್ದೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ನ ತಗೊಂಡ್ಬಿಟ್ಟು ಯಾವ್ದಾದ್ರು ಒಂದು ಆರ್ಗನ್ ತುಂಬಾ ಡಿಟೋರೇಟ್ ಆಗಿತ್ತು, ತುಂಬಾ ಎನರ್ಜಿ ಲೋ ಆಗಿತ್ತು, ಅದನ್ನ ರಿಜುನೇಟ್ ಮಾಡಿ ಅಲ್ಲಿರ್ತಕ್ಕಂಥ ಆರ್ಗನ್ ತನಿಗ್ ತಾನೇ ವಾಸಿ ಆಗೋದಕ್ಕೆ ಆ ಎನರ್ಜಿನ ರೀಸ್ಟೋರ್ ಮಾಡೋದು ಹೇಗೆ ಅಂತ ಒಂದೆರಡು ಎಕ್ಸಾಂಪಲ್ಸ್ ನೋಡ್ತೀವಿ. ಓಕೆ, ರಿಗಾರ್ಡಿಂಗ್ ಶೂನ್ಯ. Today we'll go in depth. Okay, so this entire session, color numerology, completely practical ಇರುತ್ತೆ. ಸೊ ಹಾಗಾಗಿ ಸಬ್ಜೆಕ್ಟ್ ನಿಮ್ಮ ಎಲ್ಲ ಕ್ವಶನ್ಸ್ ರಿಲೇಟೆಡ್ ಟು ಕಲರ್ ನ್ಯೂಮರಾಲಜಿ ಇರಲಿ, ಸೊ ದಟ್ ಪ್ರಾಕ್ಟಿಕಲಿ ನಿಮ್ಮ ಕ್ವಶನ್ ಆ್ಯಡ್ ಆದರೆ ವಿ ಕ್ಯಾನ್ ಗೋ ಇನ್ ಡೆಪ್ತ್ ಅಂಡ್ ಸಬ್ಜೆಕ್ಟಿನ ಚೆನ್ನಾಗಿ ಕಲಿಬೋದು. ಓಕೆ, ಸೊ ಥ್ಯಾಂಕ್ ಯು. ಸೊ ಐ ವಿಲ್ ಶೇರ್ ಯು ಒನ್ ಆಫ್ ದಿ PPT. ಓಕೆ, so today we are discussing about 0. ಕಾಣಿಸ್ತಿದೆ ಅಲ್ವಾ? ಓಕೆ, ಸೊ 0 ಅಂದ್ರೆ ಏನು, ಇದರಿಂದ ಏನೇನಾಗುತ್ತೆ ಅಂತ ನೋಡೋಣ. 0 ಅಂತಂದ್ರೆ ಶೂನ್ಯ, ಖಾಲಿತನ. ಇಲ್ಲಿ ಸಂಪೂರ್ಣವಾದ ಮೌನ ಇರುತ್ತೆ ಅಂಡ್ ನಿರ್ಲಿಪ್ತತೆ ಇರುತ್ತೆ. ದೇಹ ಮತ್ತು ಮನಸ್ಸು ಯಾವುದೇ ಒಂದು ಚಟುವಟಿಕೆ ಇಲ್ಲದೆ ಸಮಾಧಾನವಾಗಿ ರಿಲ್ಯಾಕ್ಸ್ ಆಗುತ್ತೆ. ಈ ಥರ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹ ತುಂಬ ಬಳಲಿದಾಗ, ತುಂಬ ಸ್ಟ್ರೆಸ್ ಆದಾಗ, ಮಾನಸಿಕವಾದ ಒತ್ತಡ ಇದ್ದಾಗ, ಆವಾಗ ಈ 0 ಅನ್ನೋದು ನಮಗೆ ಅದ್ಭುತವಾದ ಒಂದು ರಿಲೀಫ್ ಕೊಡುತ್ತೆ ಅಂಡ್ ರಿಜುನೇಷನ್ ಮಾಡುತ್ತೆ. ಸೊ ಜೀವನ ಅನ್ನೋದು ಒಂದು ಸೈನಸೈಡಲ್ ವೇವ್ ಇದ್ದಾಗ, ಆ ನೆಗೆಟಿವ್ ಪೀಕ್ ಹೋದ್ರೆ ಮಾತ್ರ ಪಾಸಿಟಿವ್ ಪೀಕನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಜನ ನನಗೆ ಹ್ಯಾಪಿನೆಸ್ಸೇ ಬೇಕು, ಬೆಳಕೇ ಬೇಕಂತೀರ. ರಾತ್ರಿ ಆದರೆ ತಾನೇ ಬೆಳಕು ಬರೋದು, ಕತ್ಲಾದ್ರೇ ತಾನೇ ಬೆಳಕು ಅಗಲಾಗೋದು. ಅದೇ ಥರ ಫಸ್ಟು ನೀವು ವೇವ್ ನೋಡಿರ್ಬೋದು, ಒಳ್ಳೆ ಆ್ಯಕ್ಟಿವಿಟಿ, ಒಳ್ಳೆ ನಿದ್ದೆ, ದೇಹ ರಿಜುನೇಟ್ ಆಗುತ್ತೆ. ಬಟ್ ಅದೇ ನಿಮಗೆ ಓವರ್ ಆ್ಯಕ್ಟಿವ್ ಆದಾಗ, ಅದು ದೇಹ ಇರ್ಬೋದು ಇಲ್ಲ ಮನಸ್ಸಾಗ್ಬೋದು, ತುಂಬ ಸ್ಟ್ರೆಸ್ ಆದಾಗ, ಮನಸ್ಸು ತುಂಬ ಗೊಂದಲದಲ್ಲಿದ್ದಾಗ, ಟೆನ್ಷನ್ ಆದಾಗ ಅದು ಶೂನ್ಯಕ್ಕೆ ಜಾರಲ್ಲ. ತುಂಬ ಜನಕ್ಕೆ ನಿದ್ದೆ ಬರಲ್ಲ ಅಂತಾರೆ, ನಿದ್ದೆ ಬಂದ್ರೂ ತುಂಬ ಮೈಂಡ್ ರೆಸ್ಟ್ ಆಗ್ತಾ ಇಲ್ಲ, ಬಾಡಿ ರೆಸ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವರು ಮಲಗಿದ್ರೂ ಆ ಒಂದು ಎನರ್ಜಿ ಬರ್ತಾ ಇಲ್ಲ, ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ ಅಂತ. ಈ ಥರ ಆದಾಗ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕುಂದುತ್ತೆ. ಯಾಕಾಗಿ ಅಂತಂದರೆ, ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಒಂದು ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ಅದ್ರ ಜೊತೆ ಹೋರಾಡಬೇಕು ಅಂತಂದರೆ ನಿನಗೆ ಯಾಂಗ್ ಎನರ್ಜಿ ಬೇಕು, ಅಂದರೆ ಪಾಸಿಟಿವ್ ಎನರ್ಜಿ ಬೇಕು. ಆ ಪಾಸಿಟಿವ್ ಯಾಂಗ್ ಎನರ್ಜಿ, ಆ ಫೈರ್ ಯಾವಾಗ ಬರುತ್ತಂದರೆ, ನಿನ್ನ ದೇಹ ಸಂಪೂರ್ಣವಾಗಿ ವಿಶ್ರಾಂತಿ ತಗೊಂಡಾಗ. ಯಾವಾಗ ಸಂಪೂರ್ಣ ವಿಶ್ರಾಂತಿ ಸಿಗಲ್ವೋ ಅವಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಮತ್ತೆ ರಿಜುನೇಟ್ ಮಾಡಿ ವಾಪಸ್ ತರೋದಕ್ಕೆ ನಾವು ಇಲ್ಲಿ ಯೂಸ್ ಮಾಡೋದು ಬ್ಲ್ಯಾಕ್ ಹೋಲ್ ಥಿಯರಿ. ಸೊ ಬ್ಲ್ಯಾಕ್ ಹೋಲ್ ಏನು ಮಾಡುತ್ತೆ ಅಂದರೆ, ಒಂದು ಎಂಡಿಂದ ಎಲ್ಲ ವಸ್ತುಗಳನ್ನು ತನ್ನಲ್ಲಿ ಹೀರ್ಕೊಳ್ಳುತ್ತೆ. ಅತ್ಯಂತ ಹೆಚ್ಚು ಗುರುತ್ವಾಕರ್ಷಣೆ ಇರುತ್ತೆ. ಈವನ್ ಲೈಟು ಅದರಿಂದ ಎಕ್ಸ್ಕೇಪ್ ಆಗೋಕ್ಕಾಗಲ್ಲ. ಬಟ್ ಅದರದ್ದು ಇನ್ನೊಂದು ಎಂಡ್ ಏನಿರುತ್ತೆ ಅಂತಂದರೆ, ಹೊಸ ಸೃಷ್ಟಿ ಮಾಡುತ್ತೆ. ಹೊಸ ಗ್ರಹಗಳು, ನಕ್ಷತ್ರಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ಅದೇ ಶಕ್ತಿ ನಮಗೆ ಬ್ಲ್ಯಾಕ್ 0. ಸೊ ಇದು ಒಂದು ಕಡೆ ನಿಮ್ಮನ್ನು ರಿಲ್ಯಾಕ್ಸ್ ಮಾಡ್ಬೋದು, ಲೇಜಿ ಮಾಡ್ಬೋದು, ಲೋ ಎನರ್ಜಿ ಮಾಡ್ಬೋದು. ಬಟ್ ಅದಾದಮೇಲೆ ಬರ್ತಕ್ಕಂಥ ಒಂದು ಫೈರ್ ಇರುತ್ತಲ್ವ, ಅದು ಅತ್ಯಂತ ಹೆಚ್ಚು ಫೋರ್ಸ್ ಇರುತ್ತೆ, ಅತ್ಯಂತ ಹೆಚ್ಚು ಶಕ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಶಕ್ತಿನ ನಮ್ಮ ದೇಹಕ್ಕೆ ಕೊಡೋದಕ್ಕೆ ನಾವು
ಸೋಂಕು ನಿಯಂತ್ರಣ ಮಾಡೋದಕ್ಕೆ ನಾವು ಜೀರೋ ಬಳಸ್ತೀವಿ. ಯಾವಾಗ ಸ್ಟಮಕ್ ವೀಕ್ ಆಯ್ತಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಗಂಟ್ಲು ವೀಕ್ ಆಗುತ್ತೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಸೊ ಏನು ಮಾಡ್ಬೇಕು ನಾವು? ಅದರಿಂದ ಆಚೆ ಬರಬೇಕು ಅಂತಂದರೆ ನಾವು ಜೀರೋ ಬರಿತೀವಿ. ಸೊ ಪಿಕ್ಚರಲ್ಲಿ ತೋರಿಸಿರೋ ಥರ ಬೇರೆ ಬೇರೆ ಜಾಗಕ್ಕೆ ನೀವು ಜೀರೋ ಬರೆಯೋದ್ರಿಂದ ಆ ಅಂಗ ಅಲ್ಲಿ ಪುನರ್ಜೀವನಗೊಳ್ಳುತ್ತೆ, ಡೀಪ್ ರಿಜಿನೇಷನ್ ಆಗುತ್ತೆ. ನಿನ್ನೆ ನಾವು ಕಿಡ್ನಿ ಫೇಲ್ಯೂರ್ ಪೇಷಂಟು, ಡಯಾಬಿಟಿಸ್ ಪೇಷಂಟಿಗೆ ಯಾವ ಥರ ಮಾಡ್ಬೋದು ಅಂತ ನೋಡಿದ್ವಿ. ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟಿಗೆ ಎಡಗಡೆ ತೋರು ಬೆರಳು ಮಧ್ಯದ ಜಾಯಿಂಟ್ ಅಲ್ಲಿ ಜೀರೋ ಬರಿತೀವಿ ನಾವು. ಇಲ್ಲಿ ಜೀರೋ ಬರೆದಾಗ ಅದು ಪ್ಯಾಂಕ್ರಿಯಾಸ್ ಜಾಯಿಂಟ್. ಯು ಕ್ಯಾನ್ ಸಿ ಡೀಪ್ ರಿಜಿನೇಷನ್ ನಿಮ್ಮ ಒಂದು ಪ್ಯಾಂಕ್ರಿಯಾಸ್ನಲ್ಲಿ. ಕೆಲವೇ ವಾರಗಳಲ್ಲಿ ನಿಮ್ಮ ಡಯಾಬಿಟಿಸ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಅದೇ ಥರ ಇಟ್ ಆಲ್ಸೋ ರಿಜುನೇಟ್ಸ್ ಯುವರ್ ಇನ್ಸುಲಿನ್ ಪ್ರೊಡ್ಯೂಸ್ ಬೆಟರ್ ಆಗೋದ್ರಿಂದ, ಇನ್ಸುಲಿನ್ ರೆಸಿಸ್ಟಿವಿಟಿ ಕಡಿಮೆ ಆಗೋದ್ರಿಂದ ನಿಮಗೆ ಈವನ್ ಬ್ಲಡ್ ಶುಗರ್ ಅದನ್ನು ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಬೇರೆ ಬೇರೆ ಆರ್ಗನ್ಸ್ ಮೇಲೇನು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ನಿದ್ದೆ ಬಂದಿಲ್ಲ ಅಂದರೆ ಯಾಂಗ್ ಬ್ರೈನಿಗೆ ಹಾಕ್ತೀವಿ, ಎರಡು ಹೆಬ್ಬೆರಳು ಉಗುರು ಕೆಳಗಡೆ. ಅದೇನು ಮಾಡುತ್ತೆ, ನಿಮ್ಮ ನರ್ವಸ್ ಸಿಸ್ಟಮನ್ನ ರಿಲ್ಯಾಕ್ಸ್ ಮಾಡುತ್ತೆ. ಅದೇ ಥರ ತುಂಬ ಜನಕ್ಕೆ ನೆಗೆಟಿವ್ ಎನ್ವೈರ್ಮೆಂಟ್ ಪ್ರಾಬ್ಲಮ್ ಇರುತ್ತೆ, ದೃಷ್ಟಿ ತೊಂದರೆ ಆಗ್ತಿರುತ್ತೆ. ಅಂಥವ್ರು ನೀವೊಂದು ಬಿಳಿ ಹಾಳೆಯನ್ನು ಒಂದು ಗೋಡೆ ಮೇಲೆ ಅಂಟಿಸ್ಬೋದು, ಜಸ್ಟ್ ಜೀರೋ ಅಂತ. ಜೀರೋ ಆಗಿರ್ತಕ್ಕಂಥ ಶಕ್ತಿ ಏನಪ್ಪ ಅಂದರೆ ಇಟ್ಸ್ ಜಸ್ಟ್ ವರ್ಕ್ಸ್. ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಕಪ್ಪು ರಂಧ್ರ ಥರ, ಬ್ಲ್ಯಾಕ್ ಹೋಲ್ ಥರ. ಯಾವುದೇ ದೃಷ್ಟಿ ಇದ್ರೂ ಮತ್ತು ಇನ್ನೊಂದು ಯಾವುದೇ ಒಂದು ಋಣಾತ್ಮಕ ಶಕ್ತಿ ಇದ್ರೂ ಅದು ಆಫೀಸಲ್ಲಿರ್ಬೋದು, ಮನೆಯಲ್ಲಿರ್ಬೋದು ಮತ್ತು ನಿಮ್ಮ ಮನಸ್ಸಲ್ಲಿರ್ಬೋದು. ನಂಬರ್ 0 ಅಂತ ಬ್ಲ್ಯಾಕಲ್ಲಿ ಬರೀತಾ ಹೋದರೆ ಕೆಲವೇ ದಿನಗಳಲ್ಲಿ ಆ ನಕಾರಾತ್ಮಕ ಶಕ್ತಿಯಿಂದ, ಆ ವಾತಾವರಣದಿಂದ, ಆ ಸಿಂಪ್ಟಮ್ಸಿಂದ, ಆ ಮನಸ್ಥಿತಿಯಿಂದ ಆಚೆ ಬರ್ಬೋದು. ಟ್ರೈ ಮಾಡಿ ನೋಡಿ. ಪ್ರಾಕ್ಟಿಕಲಿ ಅದ್ಭುತವಾದ ಫೀಡ್ಬ್ಯಾಕ್ಸ್ ಆ್ಯಂಡ್ ಅನುಭವಗಳು ನಾವು ಸುಮಾರು ಪೇಷಂಟ್ ಕಡೆಯಿಂದ ಕೇಳಿದ್ದೀವಿ. ಸುಮಾರು ಜನಕ್ಕೆ ಸಜೆಸ್ಟ್ ಮಾಡ್ತೀವಿ ನಾವು. ಯಾರು ಆಲ್ವೇಸ್ ನೆಗೆಟಿವೇ ಮಾತಾಡ್ತಾರೆ, ಫಸ್ಟ್ ನೆಗೆಟಿವ್ 10 ಮಾತಾಡಿ ಲಾಸ್ಟಿಗೆ ಒಂದು ಪಾಸಿಟಿವ್ ಮಾತಾಡ್ತಾರೆ. ದಟ್ ಮೀನ್ಸ್ ದಟ್ ಇಸ್ ಎ ನೆಗೆಟಿವಿಟಿ ಇನ್ ದೇರ್ ಮೈಂಡ್. ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೆ ನಾವು ಜೀರೋ ಬಳಸ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಅಂತಂದರೆ ಎಮೋಷ್ನಲ್ ಫ್ರೀಡಮಿಗೆ ತುಂಬ ಇದನ್ನು ಬಳಸ್ಬೋದು. ನೀವು ಯಾರ ಹತ್ರ ಆದ್ರೂ ತುಂಬ ದ್ವೇಷ ಇತ್ತು, ದುಃಖ ಇತ್ತು, ಅವ್ರೇನೋ ಒಂದು ಮಾಡಿರ್ತಾರೆ, ಅದನ್ನು ನಿಮ್ಮ ಕ್ಷಮಿಸೋಕ್ಕಾಗ್ತಾ ಇಲ್ಲ, ಆವಾಗೂ ನೀವು ಶೂನ್ಯ ಬರಿಬೋದು. ಜಸ್ಟ್ ಗೋಡೆ ಮೇಲೆ ಒಂದು ವೈಟ್ ಶೀಟ್ ಅಂಟಿಸಿದ್ರು, ಇಲ್ಲ ನಿಮ್ಮ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಅಂಗೈಯಲ್ಲಿ ಬರ್ಕೋಬೋದು. ಎಲ್ಲವುದು ಅದ್ಭುತವಾದ ಕೆಲಸ ಮಾಡ್ತಾರೆ. ಯಾವಾಗ ನಿಮ್ಮ ದೇಹ ಮತ್ತು ಮನಸ್ಸು ಶೂನ್ಯಕ್ಕೆ ಹೋಗುತ್ತೋ ಸೊ ಆಟೋಮೆಟಿಕ್ ಆಗಿ ನೀವು ಯಾರದ್ದು ಏನೂ ಎಮೋಷನ್ಸ್ ಉಳಿಯಲ್ಲ ಅಲ್ಲಿ. ಶೂನ್ಯ ಆದಾಗ ಎಲ್ಲರನ್ನ ಫರ್ಗಿವ್ ಮಾಡಿಬಿಡ್ತೀರ, ಕ್ಷಮಿಸ್ಬಿಡ್ತೀರ. ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಆಫೀಸಲ್ಲಿ, ನಿಮ್ಮ ರಿಲೇಷನ್ಸಲ್ಲಿ ಯಾರೋ ಒಂದು ಹಳೆಯ ದ್ವೇಷದಿಂದ ಹಿಂದೆ ಮುಂದೆ ಚುಚ್ಚುತ್ತಾ ಇರ್ತಾರೆ, ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಅಂಥವ್ರು 0 ಇನ್ ಬ್ಲ್ಯಾಕ್ ಟ್ರೈ ಮಾಡ್ಬೋದು. ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕೆಲವೇ ವಾರದಲ್ಲಿ. ಆ ಈಗೋ ಹೋಗಿರುತ್ತೆ, ಫರ್ಗಿವ್ನೆಸ್ ಬಂದಿರುತ್ತೆ. ಸೊ ಇದೊಂಥರ ರೀಸೆಟ್ ಬಟನ್ ಥರ ವರ್ಕ್ ಆಗುತ್ತೆ. ಎಲ್ಲ ಥರದ ಸಮಸ್ಯೆಗಳಿಗೂ ಇದನ್ನು ಬಳಸ್ಬೋದು. ನಿಮ್ಗೇನಾದರೂ 0 ಬರೆದು ತುಂಬ ಟಯರ್ಡ್ ಆಯಿತು ಅಂತಂದರೆ ಸ್ಟಾಪ್ ಮಾಡಿ, ಬೇರೆ ನಂಬರ್ಸ್ ಬಳಸಿ ಮತ್ತೆ ವಾಪಸ್ ಶೂನ್ಯಕ್ಕೆ ಬರ್ಬೋದು. ಗಾಟ್ ಇಟ್? ಡೆಫಿನೆಟ್ ಆಗಿ ನಮ್ಮೆಲ್ರಿಗೂ ಈ ಪಾಸ್ ಬಟನ್ ಬೇಕು. ರೀಸ್ಟಾರ್ಟ್ ಮಾಡಬೇಕು ನಮ್ಮ ದೇಹ ಮತ್ತು ಮನಸ್ಸನ್ನು.
ಮಾಡಬೇಕು ಅಂತಂದರೆ ಈ ಝೀರೋ ಇನ್ ಬ್ಲ್ಯಾಕ್ ಮಾಡ್ತಾ ಬನ್ನಿ, ಅದ್ಭುತವಾದ ಚೇಂಜಸ್ ಆಗುತ್ತೆ. ಆಯುರ್ವೇದಿಕ್ ಜಾಯಿಂಟ್ಸಲ್ಲಿ ಬೇರೆ ಬೇರೆ ಜಾಯಿಂಟ್ಸಿಗೆ ನಾವು ಇದನ್ನು ಬಳಸ್ಬೋದು. ರಿಸಲ್ಟ್ಸ್ ಅದ್ಭುತವಾಗಿರುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಇದು ಕೊಡ್ತಾ ಹೋದೆ, ನಿಮಗೆ ನೋಡೋ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಜೀರೋ ಬೇಕಾ ಬೇಡ ಅಂತ. ಒಂದು, ಕಣ್ಣು ತುಂಬ ಕಪ್ಪಾಗಿದ್ರೆ ಈ ಭಾಗದಲ್ಲಿ ರೆಸ್ಟ್ಲೆಸ್ ಅಂತೆ. ಇನ್ನೊಂದು, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಬ್ಲ್ಯಾಕ್ ಕಲರ್ ಮಾರ್ಕ್ಸ್ ಇದ್ರೆ, ಕೆಲವರಿಗೆ ಕತ್ತಲ್ಲಿ ಬ್ಲ್ಯಾಕ್ ಇರುತ್ತೆ, ಕೆಲವರಿಗೆ ತೋಳಲ್ಲಿ ಬ್ಲ್ಯಾಕ್ ಸ್ಕೇಲ್ಸ್ ಬಂದಿರುತ್ತೆ, ಕೆಲವರಿಗೆ ಎರಡು ತೊಡೆ ಸಂದು ಇನ್ಫೆಕ್ಷನ್ಸ್ ಥರ ಆಗಿ ಬ್ಲ್ಯಾಕ್ ಆಗಿರುತ್ತೆ. ಇದೆಲ್ಲವುದು ಏನು ಸೂಚಿಸುತ್ತೆ ಅಂತಂದರೆ, ನಿಮ್ಮ ದೇಹದ ಸರ್ಕ್ಯುಲೇಷನ್ ಅಪ್ ಟು ದಿ ಮಾರ್ಕ್ ಇಲ್ಲ, ಬ್ಲಡ್ ರಶ್ ಆಗ್ತಿಲ್ಲ. ಅದಕ್ಕೊಂದು ಶಕ್ತಿ ಬೇಕು. ಶಕ್ತಿ ಬೇಕಂದ್ರೆ ನಿಮ್ಮ ದೇಹ ಮತ್ತು ಮನಸ್ಸು ಶೂನ್ಯಕ್ಕೆ ಜಾರಬೇಕು, ರಿಲ್ಯಾಕ್ಸ್ ಆಗಬೇಕು, ರಿಜುನೇಟ್ ಆಗಬೇಕು. ಈ ಜೀರೋ ಬರೆಯೋದ್ರ ಜೊತೆಗೆ ಕೆಲವು ದಿನ ಈ ಜೀರೋ ಜೊತೆಗೆ ನೀವು ಸ್ವಲ್ಪ ರಿಸೆಟ್ ಮಾಡಿ ನಿಮ್ಮ ಒಂದು ವರ್ಕ್ಸ್ನ. ಏನು ರೆಗ್ಯುಲರ್ ಕೆಲಸ ಮಾಡ್ತಿರ್ತೀರೋ ಅದನ್ನು ಒಂದು ವಾರ ಮಾಡಬೇಡಿ. ಮೋಸ್ಟ್ ಇಂಪಾರ್ಟೆಂಟು, ಝೀರೋ ಯೂಸ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂದರೆ ನೀವು ಅತಿ ಹೆಚ್ಚು ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆ ಮಾಡ್ತಿದ್ದೀರಾ, ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತಾಯಿದ್ದೀರಾ ಅಂತ. ಸ್ವಲ್ಪ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ನೋಡಿ. ಪ್ರತಿ ಸಾರಿ ಏನೋ ಬೇಜಾರಾಗುತ್ತೆ, ಏನೋ ಟೈಮ್ ಪಾಸ್ ಮಾಡಬೇಕಂತ ಮೊಬೈಲ್ ಇಟ್ಕೊಂಡು ಸ್ಕ್ರೋಲ್ ಮಾಡಬೇಡಿ. ಅದು ಒಂದರಿಂದ ಒಂದು ಸ್ಕ್ರೋಲ್ ಆಗ್ತಾ ಇರುತ್ತೆ, ನಿಮ್ಮ ಮೈಂಡ್ ರೆಸ್ಟ್ಲೆಸ್ಗೆ ಹೋಗ್ತಾ ಇರುತ್ತೆ. ಅದೇನಾಗುತ್ತೆ ಸರ್ ಅಂತೀರಾ? ನಿಮ್ಮ ದೇಹದಲ್ಲಿ ಮೋರ್ ದೆನ್ 30% ಎನರ್ಜಿನ ಕನ್ಸ್ಯೂಮ್ ಮಾಡೋದು ಪಂಚೇಂದ್ರಿಯಗಳು. ಕೇಳಿಸ್ಕೊಳೋದು, ನೋಡೋದು, ಮಾತಾಡೋದು, ಟಚ್ ಮಾಡೋದು 30-40% ಎನರ್ಜಿ ತೊಗೊಂತು. ಹಾಗಾಗಿ ನಿಮ್ಗೆ ಅನಿಸ್ಬೋದು ಸ್ವಲ್ಪ ಮ್ಯೂಸಿಕ್ ಕೇಳಿಸ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡಿದ್ರೆ ಏನಾಗುತ್ತೆ ಅಂತ. ಬಳಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಲಿಮಿಟ್ ಇರಬೇಕು. ಸಮಯ ಆಗಿರ್ಬೋದು, ಮೋಸ್ಟ್ ಟೈಮ್ ಅದಕ್ಕೆ ಕೊಡೋದು ಬೇಡ ಅಂತ. ಓಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಬಾಡಿ ರೆಸ್ಟ್ಲೆಸ್ ಹೋಗೋದಕ್ಕೆ ಇನ್ನೊಂದು ಮೇನ್ ಕಾರಣ ನಿಮ್ಮ ಮನಸ್ಸು ನಿಮ್ಮ ಹತೋಟಿನಲ್ಲಿ ಇಲ್ಲದೆ ಇರೋದು. ಇಟ್ಸ್ ಮೋಸ್ಟ್ ಟುಡೇಸ್ ಜನ್ರೇಷನ್. ಯಾರೋ ಏನೋ ಮಾಡ್ತಾರ, ನೀವು ಅದನ್ನು ಮಾಡಬೇಕಂತ ಏನಿಲ್ಲ. ಕಂಪ್ಯಾರಿಸನ್ ಬೇಡ. ಸೊ ವಿ ಆರ್ ಮೂವಿಂಗ್ ವಿತ್ ರೆಸ್ಟ್ಲೆಸ್ ಡೇಸ್. ಇವತ್ತಿನ ಜನಸಂಖ್ಯೆಯಲ್ಲಿ 80% ಆಫ್ ದಿ ಪೀಪಲಿಗೆ ಈ ಝೀರೋ ಬೇಕಿದೆ. ರೆಸ್ಟ್ಲೆಸ್ ಆಗ್ತಾ ಇದ್ದೀವಿ. ಒಂದು ಸ್ಯಾಟರ್ಡೇನೋ ಸಂಡೇನೋ ರಜಾ ಕೊಟ್ಟಿರ್ತಾರೆ, ಅದನ್ನು ಇನ್ನೊಂದು ಕಡೆ ಹೋಗೋದಕ್ಕೆ, ಇನ್ನೊಂದು ಕೆಲಸ ಮಾಡೋದಕ್ಕೆ ಬಳಸ್ತೀರ. ನಿಮ್ಗೆ ಇವಾಗ ಎನರ್ಜಿ ಇರಬೇಕಾದ್ರೆ ಅದು ಯಾವುದ್ರ ಒಂದು ಅರಿವು ಗೊತ್ತಾಗಲ್ಲ. ಯಾವಾಗ ಎನರ್ಜಿ ಡಿಪ್ ಆಗುತ್ತಲ್ವಾ, ಅವಾಗ ತುಂಬ ಕಷ್ಟ ಆಗುತ್ತೆ. ವೀಕ್ಲಿ 1 or 2 days ಏನು ಮಾಡಲ್ಲ ಅಂದರೆ ಏನು ಮಾಡಬೇಡಿ. ಜಸ್ಟ್ ವಾಕಿಂಗ್ ಹೋಗಿ, ರಿಲ್ಯಾಕ್ಸ್ ಆಗಿ, ಮೂವಿಗೆ ಹೋಗಿ, ಫ್ರೆಂಡ್ಸ್ ಮೀಟ್ ಆಗಿ, ಮುಗೀತು. ಈ ಪ್ರೊಡಕ್ಟಿವಿಟಿ ಮೈಂಡಿನ ಸ್ವಲ್ಪ ತೆಗೆದು ಪಕ್ಕಕ್ಕಿಡಿ. ಅಯ್ಯೋ ಟೈಮ್ ವೇಸ್ಟ್ ಆಯಿತು, ಇವತ್ತೇನು ಪ್ರೊಡಕ್ಟಿವ್ ಮಾಡಿಲ್ಲ, ನಾನೇನು ಕೆಲಸ ಮಾಡಿಲ್ಲ, ಓಕೆ ಇವತ್ತು ಡೇ ಎಲ್ಲ ಹಾಳಾಗ್ಬಿಡ್ತು, ಅದೆಲ್ಲ ಈ ವೆಸ್ಟರ್ನ್ ಮೆಂಟಾಲಿಟಿ. ಅದು ಬೇಡ. ನಮ್ಮ ಹಳ್ಳಿ ಕಡೆ ಬನ್ನಿ, ಪ್ಯೂರ್ ಇಂಡಿಯನ್ ಸೈನ್ಸ್ ಗೊತ್ತಾಗುತ್ತೆ. ನೀವು ಟೈಮ್ ವೇಸ್ಟ್ ಮಾಡಿರ ಅಂತೀರ, ದಿನ ಪೂರ್ತಿ ಎಲ್ಲಿ ಟೈಮನ್ನು ಬಳಕೆ ಮಾಡಲ್ಲ ಅವರು.
ಆರಾಮ್ ಖಾಲಿ ಇರ್ತಾರೆ ಅಷ್ಟೇ. ಮ್ಯಾಚ್ ಇತ್ತ ನೋಡ್ತಾರೆ, IPL ಇತ್ತ ನೋಡ್ತಾರೆ, ಎದ್ದೇಳ್ತಾರೆ ಆರಾಮಾಗಿ. ಸಂಕ್ರಾಂತಿ ಆದ್ಮೇಲೆ ಎಷ್ಟೋ ಕಡೆ ಎಸ್ಪೆಷಲಿ ನೀರಾವರಿ ಇರಲ್ಲ ಅಲ್ವಾ, ಏನು ಮಾಡಲ್ಲ. ಹಂಗಂತ ಅವ್ರು ಯಾರು ವ್ಯತ್ಯೆ ಪಡಲ್ಲ. ಏನಂತ ಕೇಳಿದೆ, ಮಳೆ ಬಂದ ನೋಡ್ಕೋಣ ಅಂತಾಗ ಇವಾಗ ಏನಿದೆ. ಸೊ ನೀವು ಓದಿರೋದು ಸ್ಕೂಲಲ್ಲೇ ನಾವು ಓದಿರೋದು. ಬಟ್ ನಮ್ಮ ಎಜುಕೇಶನ್ ಸಿಸ್ಟಮ್ ಹಂಗಿದೆ, ಹಂಗೇ ಬೆಳೆಸ್ಬಿಟ್ಟಾರ. ಬಟ್ ಸ್ವಲ್ಪ ನೆಕ್ಸ್ಟ್ ಜನ್ರೇಷನ್ಗಾದ್ರೂ ತಿಳಿ ಹೇಳೋಣ. ಏನಂತೇಳಿ, ವೇಸ್ಟ್ ಆಗಕ್ಕೇನು ಇಲ್ಲ ಇಲ್ಲಿ. ಓಕೆ, ನಿನಗೇನು ಅನ್ಸುತ್ತೆ ಅದನ್ನ ರಿಲ್ಯಾಕ್ಸ್ ಆಗಿ ಮಾಡ್ತಾ ಹೋಗೋದೇ ಜೀವನ. ದಟ್ಸ್ ಇಟ್. ಮಾಡ್ತಾ ಹೋಗಿ ಪಾಸಿಟಿವ್ ಪೀಕ್ ಚೆನ್ನಾಗಿರ್ಬೇಕು, ಅವಾಗ ನೆಗೆಟಿವ್ ಪೀಕ್ ಹೋಗುತ್ತೆ. ನಾವು ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ದೇಹನ ನೆಗೆಟಿವ್ ಪೀಕಿಗೆ ಹೋಗಿ ಬಿಡೋದೇ ಇಲ್ಲ. ವಾರದಲ್ಲಿ ಒಂದ್ ದಿವಸ ಏನೂ ಮಾಡ್ದಂಗಿದೆ ಅಲ್ವಾ, ಅದೊಂದೇ ಟೈಮ್ ನಿನ್ನ ಬಾಡಿ ಹೀಲ್ ಆಗೋದು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ್ಲೂ ಯಾರಾದ್ರೂ ಕೇಳಿದ್ರೆ ಏನ್ ಕೆಲಸ ಮಾಡ್ತೀಯಪ್ಪ, ಒಂದು ವಾರ ಫ್ರೀ ಮಾಡಿದ್ರೆ ಅಂದ್ರೆ ನಾನು ಹೇಳ್ತೀನಿ, ದನ ಕಾಯಕ್ ಹೋಗ್ತೀನಿ ಅಂತ. ಅದಕ್ಕಿಂತ ಬೆಸ್ಟ್ ರಿಲ್ಯಾಕ್ಸೇಷನ್ ಏನೂ ಇಲ್ಲ. ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಎತ್ತುಗಳು, ದನಗಳು, ಎಮ್ಮೆಗಳನ್ನ ಮೇಯಿಸ್ಕೊಂಡು ಬಂದಿದೀವಲ್ವಾ, ಮೊಬೈಲ್ ಇಟ್ಕೊಂಡು ಹೋಗ್ಬಾರ್ದು. ಮತ್ತೆ ನೀವೊಂದು 4 ದಿವಸ ದನ ಹೊಡ್ಕೊಂಡು ಹೋಗಿ, ನಿಮ್ಮ ಬಾಡಿ ಮಿನಿಮಮ್ ಅಂತಂದ್ರೆ 2 ವರ್ಷ ಏಜ್ ಚಿಕ್ಕದಾಗುತ್ತೆ, ಬಾಡಿ ರಿಜುನೇಟ್ ಆಗುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ದನ ಕಾದಿದ್ದೆ ಅನ್ಕೋತೀನಿ. ಆ ಒಂದು ಮನಸ್ಥಿತಿ ನಮಗೆ ಬೇಕು. ಪ್ರತಿ ಒಂದು ಕಡೆ ಮೊಬೈಲ್ ಇಟ್ಕೊಳೋದು, ಪ್ರತಿ ಒಂದು ಕಡೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು, ಪ್ರತಿ ಒಂದು ಕಡೆ ಏನೋ ಮಾಡ್ಬೇಕು ಅನ್ಕೊಳೋದು, ಇದು ಹೆಚ್ಚಾದಷ್ಟು ನೀವು ಶೂನ್ಯಕ್ಕೆ ದೂರ ಆಗ್ತೀರ. ಶೂನ್ಯ ಅಂತಂದ್ರೆ ಏನಂತ ಹೇಳಿದ್ದೀನಿ ನಿನ್ನೆ ನಾನು, ರೀಪ್ರೊಡಕ್ಟಿವ್ ಎನರ್ಜಿ. ಮರ ಡಿಸೆಂಬರ್, ಜನವರಿ ಶೂನ್ಯಕ್ಕೆ ಹೋಗುತ್ತೆ. ಫೆಬ್ರವರಿ, ಮಾರ್ಚ್ಗೆ ಏನಾಗುತ್ತೆ, ಹೊಸ ಎಲೆ, ಹೊಸ ಹಣ್ಣು, ಹೂವು, ಕಾಯಿ ಬರುತ್ತೆ. ಅದರ ಅರ್ಥ ಏನು? ಅದು ಡಿಸೆಂಬರಲ್ಲಿ ಶೂನ್ಯಕ್ಕೆ ಹೋಗಿದ್ದಕ್ಕೆ ಮಾರ್ಚಲ್ಲಿ ಮೇಲೆ ಬರೋಕ್ಕಾಗಿತ್ತು. ನೀವು ಅಷ್ಟೇನೆ, ಡೀಪ್ ರಿಲ್ಯಾಕ್ಸೇಷನ್ ಆದರೆ ಮಾತ್ರ ರಿಜುನೇಷನ್ ಆಗೋದು, ರೀಪ್ರೊಡ್ಯೂಸ್ ಆಗೋದು. ನೀವು ಇನ್ನೂ ಹೊಸದಾಗಿ ಮದುವೆ ಆಗಿದ್ರೆ ಅಂದ್ರೆ ರೀಪ್ರೊಡಕ್ಷನ್ ಅಂದ್ರೆ ಹೊಸ ಮಕ್ಕಳು ಮಾಡ್ಕೋತೀರ. ಇಲ್ಲ 35-40 ಎಲ್ಲ ಮಕ್ಕಳಾಗ್ಬಿಟ್ಟಿದ್ದಾರೆ, ಇವಾಗೇನು ರಿಜುನೇಷನು, ಇವಾಗೇನು ರೀಪ್ರೊಡಕ್ಷನ್ ಅಂದ್ರೆ ಪ್ರತಿನಿತ್ಯ ನಿಮ್ಮ ದೇಹದಲ್ಲಿ ಲಕ್ಷಾಂತರ ಜೀವಕೋಶಗಳು ಸಾಯ್ತಾ ಇರುತ್ತೆ, ಮತ್ತೆ ಹೊಸ ಜೀವಕೋಶಗಳು ಬರ್ತಾ ಇರುತ್ತೆ. ಇವಾಗ ಈ ಸ್ಕಿನ್ ಇದೆ ನನ್ನ ಕೈಯಲ್ಲಿ, ಇದ್ರದ್ದು ಆಯಸ್ಸು ಎಷ್ಟು ಅಂದ್ರೆ 28 ದಿವಸ. 28 ದಿವಸಕ್ಕೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಹೊಸ ಸ್ಕಿನ್ ಬಂದಿರುತ್ತೆ, ಹಳೇದು ಯಾವುದೂ ಇರಲ್ಲ. ಅದೇ ತರ ನಿಮ್ಮ RBC, ರೆಡ್ ಬ್ಲಡ್ ಸೆಲ್ಸ್ 120 ದಿವಸ, ಪ್ಲೇಟ್ಲೆಟ್ 110 ದಿವಸ, ಈವನ್ ಬೋನ್ 1 ಇಯರ್. ಎಲ್ಲ ಅಂಗಗಳಿಗೆ ಹಳೆ ಜೀವಕೋಶಗಳು ಸಾಯುತ್ತೆ, ಹೊಸ ಜೀವಕೋಶಗಳು ಬರುತ್ತೆ. ಹೊಸ ಜೀವಕೋಶಗಳು ಬರಬೇಕು ಅಂದ್ರೆ ಅಲ್ಲಿ ಒಂದೇ ಒಂದು ರಿಕ್ವೈರ್ಮೆಂಟ್. ಏನ್ ಬೇಕು ಗೊತ್ತಾ? ಆ ಹೊಸ ಜೀವಕೋಶ ಬರೋದಕ್ಕೆ ಶೂನ್ಯ ಬೇಕು. ನನಗಿನ್ನೂ ನೆನಪಿದೆ, ನಮ್ಮಪ್ಪವ್ರು ಏನ್ ಮಾಡೋರು ಅಂದ್ರೆ, ಭತ್ತ ನಾಟಿ ಮಾಡ್ಬೇಕಂದ್ರೆ ಸಸಿ ಮಡಿ ಹಾಕ್ಬೇಕು. ಫಸ್ಟು ಸಸಿ ಹಾಕ್ಬೇಕಂದ್ರೆ ಭತ್ತನ ಏನ್ ಮಾಡೋರು ಗೊತ್ತಾ? ಫಸ್ಟ್ ಒಂದಿನ ನೀರಲ್ಲಿ ನೆನ್ಸರು, ನೆನೆಸ್ಬಿಟ್ಟು ಅದನ್ನ ತೆಗೆದು ಒಂದು ಗೋಣಿಚೀಲದಲ್ಲಿ ಹಾಕಿ ಕಟ್ಬಿಡೋರು. ಕಟ್ಬಿಟ್ಟು ಮೇಲ್ಗಡೆ ಹುಲ್ಲು, ಅದ್ರ ಮೇಲೆ ಒಂದು ಗೋಣಿಚೀಲ, ಅದ್ರ ಮೇಲೆ ಮತ್ತೆ ಹುಲ್ಲು ಇಡೋರು. ನಾನು ಕೇಳ್ತಿದ್ದೆ, ಯಾಕಪ್ಪ ಹಿಂಗ್ ಮುಚ್ಚುತ್ತದಿ ಅಂತ. ಅವ್ರಿಗೆ ಶೂನ್ಯದ ನಾಲೆಡ್ಜ್ ಏನಿಲ್ಲ, ಕಾಮನ್ ಸೆನ್ಸ್ ಅಷ್ಟೇ. ಮುಚ್ಚಿದ್ರೆ ಅಲ್ಲೇ ಮೊಳಕೆ ಬರೋದು ಅಂತ.
ಯಾವುದೇ ಬೀಜ ಮೊಳಕೆ ಹೊಡಿಬೇಕಂದ್ರೆ ಕತ್ಲು ಬೇಕು. ಕತ್ತಲು ತುಂಬಾ ಇಂಪಾರ್ಟೆಂಟ್. ಅದೇ ತರ ನಿಮ್ಮ ಜೀವಕೋಶಗಳು, ಹೊಸ ಜೀವಕೋಶಗಳು ಬರಬೇಕು ಅಂದ್ರೆ ನಿಮ್ಮ ದೇಹ ಶೂನ್ಯ ಆಗ್ಬೇಕು, ನಿಮ್ಮ ಮನಸ್ಸು ಶೂನ್ಯಕ್ಕೆ ಜಾರಬೇಕು. ಸೂಪರ್ ಆಗಿರುತ್ತೆ ನಿಮ್ಮ ಎನರ್ಜಿ. ಒಂದು ಈ ಜೀರೋನ ನೀವು ಅಪ್ಲೈ ಮಾಡ್ಕೊಂಡ್ರೆ ಇನ್ಫರ್ಟಿಲಿಟಿ ಸೆಂಟರ್ಸೇ ಇರಲ್ಲ. ದೇರ್ ಇಸ್ ನೋ ಇನ್ಫರ್ಟಿಲಿಟಿ ಸೆಂಟರ್ಸ್. IVF ಅನ್ನೋದು ಇರೋದೇ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 35 ಇಯರ್ಸ್ ಬೆಂಗಳೂರಲ್ಲಿ 1-2 IVF ಸೆಂಟರ್ ಇರ್ಬೋದನ್ನು. ಇವತ್ತು ಗಲ್ಲಿಗೊಂದಿದ್ದಾವೆ. ಯಾಕಾಗಿ? ಮೊದಲು ಮದುವೆ ಮಾಡ್ಕೊಂಡು ಹನಿಮೂನಿಗೆ ಹೋಗೋರು, ಇವಾಗ ಮದುವೆ ಮಾಡ್ಕೊಂಡು ಈ ಗೈನಕಾಲಜಿಸ್ಟ್ ಹತ್ರ ಹೋಗ್ತಿದ್ದಾರೆ. ಯಾಕೆ ಈ ಪರಿಸ್ಥಿತಿ ಬಂದಿದೆ? ಯಾಕಾಗಿ ಅಂತಂದ್ರೆ ಶೂನ್ಯಕ್ಕೆ ಜಾರ್ತಾ ಇಲ್ಲ ನೀವು. ಮೊದ್ಲು ಏನಂದ್ರೆ 20 ವರ್ಷಕ್ಕೆ ಮದುವೆ ಮಾಡೋರು, ಆ ಮದುವೆ ಮಾಡ್ಕೊಳೋ ಟೈಮಲ್ಲಿ ಹುಡುಗ ಹುಡುಗಿಗೆ ರೆಸ್ಪಾನ್ಸಿಬಿಲಿಟಿ ಇರ್ತಿದ್ದಿಲ್ಲ. ಅಪ್ಪ ಅಮ್ಮ ದುಡಿತಿರೋರು, ಇವ್ರ ಮನೇಲಿ ಕೆಲಸ ಮಾಡ್ಕೊಂಡು ಜವಾಬ್ದಾರಿ ಇಲ್ಲದೆ ಮಕ್ಳು ಮಾಡ್ಕೊಳೋರು, ತಲೆ ಖಾಲಿ ಇರೋದು. ಇವಾಗ ಹೆಂಗಂದ್ರೆ ಮದುವೆ ಮಾಡ್ಕೋಬೇಕಂದ್ರೇನೆ ನಿನಗೆ ಸೈಟ್ ಐತಾ, ಮನೆ ಐತಾ, ಇನ್ನೊಂದು ಐತಾ ಅಂತ ಕೇಳ್ತಾರೆ. ಅದನ್ನೆಲ್ಲ ಮ್ಯಾಚ್ ಮಾಡ್ಬೇಕಂದ್ರೆ ಪಾಪ ಇವನು ಹಗಲು ರಾತ್ರಿ ಒದ್ದಾಡ್ಬೇಕು. ದುಡ್ದು 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 ಶೂನ್ಯದಿಂದ ತುಂಬಾ ದೂರ ಇರ್ತಾನೆ. ಮದುವೆ ಹಾಕಾಗ್ತಾನೆ ಗೊತ್ತಿಲ್ಲ ನನಗೆ. ಮದುವೆ ಆದ್ಮೇಲೆ ಮತ್ತೆ ಮಕ್ಕಳಾಗಲ್ಲ ಅಂತಾರೆ. ಈ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ನಾವೆಷ್ಟೋ ಬೆಟರು. ಇವತ್ತು ಯಾವ ಮುಂದುವರೆದ ದೇಶಗಳಂತ ನಾವು ಯಾವ್ಯಾವುದನ್ನು ಕರಿತಾ ಇದ್ದೀವಿ, ಅಲ್ಲೆಲ್ಲ ನೆಗೆಟಿವ್ ಇದೆ ಪಾಪ್ಯುಲೇಷನ್. ಜಪಾನ್, ಇಂಗ್ಲೆಂಡ್, ಯುರೋಪ್, ಚೈನಾ, ಸೌತ್ ಕೊರಿಯಾ, ಎಲ್ಲೆಲ್ಲಿ ಮುಂದುವರೆದ ದೇಶಗಳಿದಾವಲ್ವಾ, ಅಲ್ಲಿ ಪಾಪ್ಯುಲೇಷನ್ ತುಂಬಾ ಕಡಿಮೆ ಆಗ್ತಿದೆ. ಯಾಕಾಗಿ? ಮೊದಲೇ ನಮ್ದೇ ತಗೊಳ್ಳಿ, ನಾವು 6 ಜನ ಮಕ್ಕಳು, ನಮಗೊಬ್ಬರು ಇಬ್ಬರು. ನೆಕ್ಸ್ಟ್ ಜನರೇಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ತುಂಬಾ ಜನ, ನಮ್ಮ ಫ್ರೆಂಡ್ ಒಬ್ಬನು ಕೆನಡಾದಲ್ಲಿ ಇದ್ದಾನೆ, ಹಲಿಫ್ಯಾಕ್ಸ್ ಅಲ್ಲಿ. ಅಲ್ಲಿ ಹೆಂಗಿದೆ ಅಲ್ಲಿ ಬರ್ತ್ ರೇಟ್ ಅಂದ್ರೆ 4ರಲ್ಲಿ ಒಬ್ರಿಗೆ ಮಕ್ಕಳಾಗಿರ್ತಾವ್ರೆ, ಇನ್ನ 3 ನಾಯಿಗಳು ಸಾಕೊಂಡಿರ್ತಾರಂತೆ. 4 ಜನ ಮದುವೆ ಆದ್ರೆ ಒಬ್ರಿಗೆ ಮಕ್ಕಳಾಗತ್ತೆ, ಇನ್ನ 3 ಏನ್ ಮಾಡಿರ್ತಾರ, ನಾಯಿನ ಸಾಕೊಂಡಿರ್ತಾರಂತೆ. ಎಷ್ಟೋ ಮುಂದುವರೆದ ದೇಶಗಳು ಪಾಪ್ಯುಲೇಷನ್ ಡಿಕ್ಲೈನ್ ಅನುಭವಿಸ್ತಾ ಇದ್ದಾರೆ. ನಮ್ದು ಪಾಪ್ಯುಲೇಷನ್ ರೇಟ್ ಎಷ್ಟಿತ್ತು ಗೊತ್ತಾ? ಫ್ಯೂ ಇಯರ್ಸ್ ಬ್ಯಾಕ್ 4 ಇತ್ತು. ಅಂದ್ರೆ ಒಂದು ಗಂಡ ಹೆಂಡತಿ 4 ಜನ ಮಕ್ಕಳು. ಆಮೇಲೆ 3ಕ್ಕೆ ಬಂತು, ಆಮೇಲೆ 2ಕ್ಕೆ ಬಂತು, ಇವಾಗ 1.7 ಇದೆ. ನೆಕ್ಸ್ಟ್ 1ಕ್ಕೆ ಬರುತ್ತೆ. ಇದು ಮಕ್ಕಳಾಗದೇ ಇರೋದು, ಮಕ್ಕಳಾದ್ರೂ ಮಕ್ಕಳಿಗೆ ತುಂಬಾ ಬರ್ತ್ ಡಿಸೀಸಸ್, ಅಂದ್ರೆ ಸ್ಪೆಷಲ್ ಚೈಲ್ಡ್ ಅಂತ ಕರಿತೀವಿ, ಆ ಥರ ಆಗೋದು. ಇದು ಬೇರೆಯೊಬ್ಬರು ಮಾಡಿರ್ತಕ್ಕಂಥ ತಪ್ಪಲ್ಲ. ಗಂಡ ಹೆಂಡತಿ ನಿಮಗೆ ಒಳ್ಳೆ ನೆಕ್ಸ್ಟ್ ಜನರೇಷನ್ಸ್ ಹುಟ್ಟಾಕಬೇಕು ಅಂತಂದ್ರೆ ನೀವು ಶೂನ್ಯಕ್ಕೆ ಜಾರಬೇಕು. ನಾನು ಕೇಳಿದ್ರೆ ಯಾರಾದರೂ ಹೊಸದಾಗಿ ಮದುವೆ ಆದ್ರೆ ಅವ್ರಿಗೊಂದು ನೀವು ಸಜೆಷನ್ ಕೊಡಿ, ನಿಮ್ಮ ಬೆಡ್ರೂಮಲ್ಲಿ 0 ಹಾಕ್ಕೊಳ್ಳಿ ಅಂತ ಸ್ವಲ್ಪ ದಿವಸ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಮಗೆ ಮಕ್ಕಳಾಗಿಲ್ಲ, ನಮ್ಗೆ ಯಾಕೆ ಅಂತೀರಾ? ನಾವು ಹೇಳ್ತಿದ್ದೀನಲ್ಲ, ಇವತ್ತು ನಿನ್ನ ಕಿಡ್ನಿ 100 ವರ್ಷ ಬಾಳಿಕೆ ಬರಬೇಕು, ನಿನ್ನ ಪ್ಯಾಂಕ್ರಿಯಸ್ 100 ವರ್ಷ ಬಾಳಿಕೆ ಬರಬೇಕು, ನಿಮ್ಮ ಹೊಟ್ಟೆ 100 ವರ್ಷ ಬಾಳಿಕೆ ಬರಬೇಕು, ನಿಮ್ಮ ಹೃದಯ ಒಂದು ಅಟ್ಲೀಸ್ಟ್ 90 ವರ್ಷ ಬಾಳಿಕೆ ಬರಬೇಕು. ಯಾಕೆ ಬಾಳಿಕೆ ಬರ್ತಾ ಇಲ್ಲ? ನನ್ನ ಕ್ವಶನ್. 40 ವರ್ಷಕ್ಕೆ ಹಾರ್ಟ್ ಬ್ಲಾಕೇಜ್ ಆಗ್ತಿದೆ, 50 ವರ್ಷಕ್ಕೆ ಕಿಡ್ನಿ ತೊಂದರೆ ಆಗ್ತಾ ಇದೆ, 35 ವರ್ಷಕ್ಕೆ ಲಂಗ್ಸ್ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಾಗಿ? ಡಯಾಬಿಟಿಸ್ ಎಷ್ಟಿದೆ ಇವತ್ತು? ಆಲ್ಮೋಸ್ಟ್ ಇಟ್ ಇಸ್ ರೀಚಿಂಗ್ ಟುವರ್ಡ್ಸ್ 10%. 100ರಲ್ಲಿ 10 ಜನ ಡಯಾಬಿಟಿಸ್. ತುಂಬಾ ಜನ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತೀರಾ ನೀವು, ಸರ್ ಡಯಾಬಿಟಿಸ್ಗೆ ಒಂದು ಪ್ರೋಟೋಕಾಲ್ ಕೊಡಿ ಸರ್ ಅಂತ. ನಾನು ಯಾವುದೇ ಪ್ರೋಟೋಕಾಲ್ ಕೊಟ್ರು ಕೆಲವು ದಿವಸ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇರುತ್ತೆ. ನೀವು ಶೂನ್ಯಕ್ಕೆ ಜಾರಿಲ್ಲ ಅಂದ್ರೆ ಅದು ಮತ್ತೆ ರೈಸ್ ಆಗುತ್ತೆ.
ಅದಕ್ಕೆ ಡಾಕ್ಟರ್ಸ್ ಇದನ್ನ ಏನಂತ ಕರೀತಾರೆ ಗೊತ್ತಾ? ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಎಲ್ಲ ಕಾಯಿಲೆಗಳು ದೇಹದಿಂದ ಬರೋದಲ್ಲ. ಸೈಕೋ ಅಂದ್ರೆ ಏನು? ಮೈಂಡ್. ಮೈಂಡಿಂದ ಬರೋದು. ಮೈಂಡಲ್ಲಿ ಏನಾಗಿದೆ? ಕಾಮನ್ ವರ್ಡಲ್ಲಿ ಹೇಳೋದಾದ್ರೆ ಸ್ಟ್ರೆಸ್ ಆಗಿದೆ. ನಮ್ಮ ಒಂದು ಕಲರ್ ನ್ಯೂಮರಾಲಜಿಯಲ್ಲಿ ಹೇಳೋದಾದ್ರೆ ಸ್ಟ್ರೆಸ್ ಅಂದ್ರೆ ಏನು? ಶೂನ್ಯದಿಂದ ದೂರ ಇದ್ದೀರ. ನಿನ್ನ ದೇಹ ಮತ್ತು ಮನಸ್ಸು ವಿಶ್ರಾಂತಿ ತಗೊಳ್ತಾ ಇಲ್ಲ. ಏನ್ ಮಾಡೋಣ? ಒಂದು, ನಿಮ್ಮ ಅಂಗೈಯಲ್ಲಿ ಜಸ್ಟ್ 0 ಅಂತ ಬರ್ಕೋಬಹುದು. ಇಲ್ಲ ಸ್ಪೆಸಿಫಿಕ್ ಆರ್ಗನ್ಗೆ ಬೇಕು. ನನ್ನ ದೇಹ ಎಲ್ಲ ಚೆನ್ನಾಗಿದೆ, ಪ್ಯಾಂಕ್ರಿಯಸ್ ಮಾತ್ರ ರೆಸ್ಟ್ಲೆಸ್ ಆಗಿದೆ. ಅಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಪ್ರೊಡ್ಯೂಸ್ ಆದ್ರೆ ಅದು ಯೂಸ್ ಆಗ್ತಿಲ್ಲ. ನೀವು ಪ್ಯಾಂಕ್ರಿಯಸ್ನ್ನೇ 0ಕ್ಕೆ ತಳ್ಬೋದು. ಹೇಗೆ? ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟ್, ಇದು ಪ್ಯಾಂಕ್ರಿಯಸ್ ಜಾಯಿಂಟ್. ಈ ಚಾರ್ಟನ್ನ ಶೇರ್ ಮಾಡ್ತಾರೆ ಮಾಲಿಂಗರಾಯರೇ. ಆಯುರ್ವೇದಿಕ್ ಅಕ್ಯುಪ್ರೆಷರ್ ಚಾರ್ಟು ಶೇರ್ ಮಾಡಿ. ಎಲ್ಲ ವಾಟ್ಸಪ್ ಗ್ರೂಪ್ 3 ಮಾಡಿದ್ದೀವಿ. ಒಂದೊಂದು ಗ್ರೂಪಲ್ಲಿ 1020 ಜನ ಇದ್ದೀರಾ. ಅದರಲ್ಲಿ ನಮ್ಮ PPTs ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ನಾವು ಶೇರ್ ಮಾಡ್ತೀವಿ. ನೀವು ಇಲ್ಲಿ ಜಸ್ಟ್ 0 ಬರೀರಿ. ಎಷ್ಟು ದಿನಕ್ಕೆ ಗೊತ್ತಾಗುತ್ತೆ? ನಿಮ್ಮ ಶುಗರು ಅಷ್ಟು ತೊಂದರೆ ಆಗಿಲ್ಲ ಅಂದರೆ ವಾರದಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ HbA1c ಮೋರ್ ದೆನ್ 9, ಮೋರ್ ದೆನ್ 10 ಇದೆ ಅಂದರೆ, ಶುಗರ್ ಯಾವಾಗಲೂ 300 ಮೇಲೆ ಇರುತ್ತೆ ಅಂದರೆ, ನಿಮ್ಗೆ ಅಟ್ಲೀಸ್ಟ್ 1 ಮಂತ್ ಬೇಕಾಗುತ್ತೆ. ಇನ್ನು ದಿನ ಪೂರ್ತಿ ಹಾಕ್ಕೋಬೇಕಂತೇನಿಲ್ಲ. ಬೆಳಿಗ್ಗೆ ಒಂದು 10 ಗಂಟೆಗೆ ಹಾಕಿ 1 ಗಂಟೆ ಗಳಿಸ್ಬಿಡಿ. ಇಲ್ಲ ಮಧ್ಯಾಹ್ನ ಊಟ ಆದ್ಮೇಲೆ ಒಂದು 3 ಗಂಟೆಗೆ ಹಾಕಿ 5 ಗಂಟೆ ಗಳಿಸ್ಬಿಡಿ. 2 ರಿಂದ 3 ಇಲ್ಲ 4 ಗಂಟೆ ಇದ್ರೆ ಸಾಕು. ಬಟ್ 0, ನೋ ಡೌಟ್ ಇಟ್ ವರ್ಕ್ಸ್. ಬಟ್ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಪವರ್ಫುಲ್ ಯಾವುದು ಅಂದ್ರೆ ನಿನ್ನ ಮೈಂಡ್, ನಿನ್ನ ಮನಸ್ಸು. ಅದನ್ನೇ 0 ಮಾಡು. ನಿನ್ಗೇನು ಬೇಕು ಅಂತ ಫಸ್ಟ್ ನೀನು ಅರ್ಥಕೋಬೇಕು. ನಿನಗೇನು ಬೇಕು? ವಾಟ್ ಯು ವಾಂಟ್? ಅದಕ್ಕೆ ನಿಮ್ಗೆ ಆನ್ಸರ್ ಸಿಕ್ತು ಅಂದ್ಕೊಳ್ಳಿ, ನಿಮ್ಮ ಮೈಂಡ್ 0ಗೆ ಹೋಗಲ್ಲ. ಸಾರಿ, ನಿಮ್ಗೇನು ಬೇಕಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅನ್ಕೋ, ಮೈಂಡ್ 0ಗೆ ಹೋಗುತ್ತೆ. ಇಲ್ಲ ಪಕ್ಕದವನು ಏನೋ ಮಾಡಿದಾನೆ ಅದನ್ನ ನಾನು ಮಾಡ್ಬೇಕಂದ್ರೆ ನೀವು 0ಗೆ ಹೋಗಲ್ಲ. ಪಕ್ಕದವನು ಬೇರೆ, ಅವನೇ ಬೇರೆ, ನೀನೇ ಬೇರೆ. ನಿನಗೇನು ಬೇಕು, ಅವನಿಗೇನು ಬೇಕು, ಇಟ್ಸ್ ಕಂಪ್ಲೀಟ್ಲಿ ಡಿಫರೆಂಟ್. ಝೀರೋ ಯಾಕೆ ಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಎಲ್ಲ ಅಂಗಾಂಗಗಳು ಡಿಸೈನ್ ಆಗಿರೋದು 100 ವರ್ಷಕ್ಕೆ. ಅವು 40 ವರ್ಷಕ್ಕೆ, 35 ವರ್ಷಕ್ಕೆ, 50 ವರ್ಷದ ಒಳಗಡೆ ಬಳಲಿ ಬೆಂಡ್ ಆಗ್ತಿದೆ. ಕೆಲಸ ಮಾಡಕ್ ಆಗ್ತಿಲ್ಲ ಅವಕ್ಕ. 0 ಕೊಡಿ. ಹೆಣ್ಮಕ್ಳು ಎಸ್ಪೆಷಲಿ ಯುಟೆರಸ್ ರಿಲೇಟೆಡ್ ತೊಂದರೆ ಆಗ್ತಾ ಇದೆ. ಅದು ಎಂಡೋಮೆಟ್ರಿನ್ ಥಿಕ್ನೆಸ್ ಇರ್ಬೋದು, ಮೆನೋಪಾಸ್ ಇರ್ಬೋದು, ಎಕ್ಸಸ್ ಬ್ಲೀಡಿಂಗ್ ಇರ್ಬೋದು, ಇನ್ಫರ್ಟಿಲಿಟಿ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು. ಅವರು ಬಲಗೈ ಹೆಬ್ಬೆರಳು ಮೊದಲನೇ ಜಾಯಿಂಟಿಗೆ 0 ಆಗ್ಬೋದು. ದಿಸ್ ಈಸ್ ಯುವರ್ ರಿಪ್ರೊಡಕ್ಟಿವ್ ಆರ್ಗನ್, ಲೇಡೀಸ್ ಅಂಡ್ ಜೆಂಟ್ಸ್. ಹಾಕಿ ನಿಮಗೆ ವಿದಿನ್ 2 to 3 ಡೇಸಲ್ಲಿ ಆ ಲೋವರ್ ಅಬ್ಡಮೆನ್ ಡಿಸ್ಕಂಫರ್ಟ್ ಇದ್ರೆ, ಪೇನ್ ಇದ್ರೆ, ಹೆವಿನೆಸ್ ಇದ್ರೆ ಅದು ಕಡಿಮೆ ಆಗುತ್ತೆ. ನಿಮ್ಮ ರಿಪ್ರೊಡಕ್ಟಿವ್ ಓಲಲ್ಲಿ ತೊಂದರೆ ಇತ್ತು ಅಂದರೆ, ಎಲ್ಲೋ ಡಿಸ್ಚಾರ್ಜ್ ಇರ್ಬೋದು, ಮತ್ತೆ ಪೆನಿಸ್ ಮುಂದ್ಗಡೆ ಇನ್ಫೆಕ್ಷನ್ ಆಗ್ತಾ ಇದ್ರೆ, ಎಲ್ಲೋ ಡಿಸ್ಚಾರ್ಜ್ ಆಗ್ತಿದ್ರೆ, ಅಲ್ಲಿ ಏನಾದ್ರು ಫಂಗಲ್ ಅಂಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ತಿದ್ರೆ, ಅವರು ಬಲಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟಿಗೆ 0 ಆಗ್ಬೋದು. ದಿಸ್ ಇಸ್ ದ ಇಶ್ಯೂ ಇನ್ ದ ರಿಪ್ರೊಡಕ್ಟಿವ್ ಓಲ್. 0 ಹಾಕಿ. ನೀವೊಂದು ವಾರ 10 ದಿವಸ 0 ಹಾಕಿ, ನೆಕ್ಸ್ಟ್ ಅದಕ್ಕೆ ಬೇರೆ ಕಲರು ಬೇರೆ ನಂಬರು ಕೊಡ್ಬೋದು. ಅದನ್ನ ನಾನು ಕಮಿಂಗ್ ಕ್ಲಾಸಸ್ ಅಲ್ಲಿ ಹೇಳ್ತಾ ಬರ್ತೀನಿ. ನಿಮಗೆ
ಎಗ್ ಆರ್ ಸೆಮೆನ್ ಪ್ರಾಬ್ಲಮ್ ಅಂದರೆ, ಎಸ್ಪೆಷಲಿ ಸ್ಪರ್ಮ್ ಮೊಟಾಲಿಟಿ ಇಲ್ಲ ಅಂದರೆ, ಕೌಂಟ್ ಕಡಿಮೆ ಇದೆ ಅಂದರೆ, ಎಗ್ ಸೈಜ್ ಕಡಿಮೆ ಇದೆ ಅಂದರೆ, ಆ ಒಂದು ರಿಪ್ರೊಡಕ್ಟಿವ್ ಟಿಶ್ಯೂನ ಸ್ಟ್ರೆಂಥನ್ ಮಾಡಬೇಕಂದ್ರೆ ಎಡಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟಿಗೆ 0 ಕೊಡ್ಬೋದು. ತುಂಬ ಜನ ಗಂಡು ಮಕ್ಕಳಿಗೆ ಸ್ಪರ್ಮ್ ಮೊಟಾಲಿಟಿ ತುಂಬ ಕಡಿಮೆ ಇರುತ್ತೆ. ಎಷ್ಟು ಕಡಿಮೆ ಇರುತ್ತೆ ಅಂದರೆ 100 ಸ್ಪರ್ಮಲ್ಲಿ ಬೇರೆ ಒಂದು 10 ಮಾತ್ರ ಓಡಾಡ್ತಿರ್ತಾವೆ, ಉಳಿದಿದ್ವೆಲ್ಲ ಆಫ್ ಆಗ್ಬಿಟ್ಟಿರ್ತೈತೆ. ಡಾಕ್ಟ್ರ್ ಹಿಂಗೆ ಕೇಳಿದ್ರೆ ಅವ್ರು ಏನು ಹೇಳಲ್ಲ, ತುಂಬ ಡೌನ್ ಇದೆ, IVF ಚೂಸ್ ಮಾಡ್ಕೊಂಬಿಡಿ. ನೆಟ್ಟು ಹುಟ್ಟಿರವೆ ನೆಟ್ಟಿಗಿದಾವೆಲ್ಲ ಗೊತ್ತಿಲ್ಲ ಯಾಕೆ. ಸಿ IVF ಬಂದಿರೋದು ಇತ್ತೀಚೆಗೆ. ಒಂದು ಸಿಂಪಲ್ ಎಕ್ಸಾಂಪಲ್, ನಾವು ಪ್ರಕೃತಿ ನೋಡೇ ಕಲಿಬೇಕೇನಾಯ್ತು. ಹೈಬ್ರಿಡ್ ಬೀಜ ತರ್ತೀರಲ್ವಾ, ಅದು ಜೋಳ ಇರ್ಬೋದು, ಹತ್ತಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಆ ಬೀಜನ ಮತ್ತೆ ಯಾರಾದ್ರೂ ಬೆಳೆಸೋದು ನೋಡಿದ್ದೀರಾ? ಇಲ್ಲ. ಹೈಬ್ರಿಡ್ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಮಾಡಿರೋ ಬೀಜ, ಫಾರ್ ಎಕ್ಸಾಂಪಲ್ ಭತ್ತದ ಬೀಜ, ಜೋಳದ ಬೀಜ ಬೆಳೆದ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಬೆಳೆಸ್ಬಿಟ್ಟು ಮತ್ತೆ ಹೋಗಿ ಕಂಪ್ನಿ ಹತ್ರ ಮತ್ತೆ ಬೀಜ ತರ್ತಾರೆ. ಯಾಕೆ ಹೇಳಿ? ಒಂದ್ಸತಿ ಬೀಜ ತಂದಿದ್ದು ನಾಟಿ ಮಾಡ್ತಾರಲ್ಲ, ಅದಕ್ಕೆ ಮತ್ತೆ ರೀಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಕಡಿಮೆ ಇರುತ್ತೆ. ಮಾಡಲ್ಲ ಅಂತಲ್ಲ, 100ರಲ್ಲಿ ಒಂದು 40 ಕಾಳು ಮೊಳಕೆ ಹೊಡಿತೈತೆ, ಕಡಿಮೆ. ಅದೇ ತರನೇ ನಾವು ಸಿಂಥೆಟಿಕ್ ಹೋಗ್ತೀವಿ, ಆರ್ಟಿಫಿಷಿಯಲ್ ಹೋಗ್ತೀವಿ ಅಂದ್ರೆ, ಇವಾಗೇನೋ ಮೊಳಕೆ ಬಂದು ಬೆಳ್ಕೊಂಡ್ಬಿಡ್ತೀರಿ, ಅದರಿಂದ ನೆಕ್ಸ್ಟ್ ಇನ್ನೊಂದು ಬೆಳ್ಕೋಬೇಕಲ್ಲ, ನೆಕ್ಸ್ಟ್ ಇನ್ನೊಂದು ಮಗು ಆಗ್ಬೇಕು, ಇನ್ನೊಂದು ಮಗು ಆಗ್ಬೇಕಲ್ಲ, ಆ ಸಂತತಿ ಬೆಳಿಬೇಕಲ್ವಾ. ಬೆಳಿಬೇಕು ಅಂತಂದ್ರೆ ಬೀಜ ನೆಟ್ಟಿಗಿರ್ಬೇಕು. ನಾನು ಮೊನ್ನೆ ಬೇಸಿಗೆ ನಮ್ಮ ತೋಟದಲ್ಲಿ ರಾಗಿ ಹಾಕಿದ್ದೆ ಮತ್ತೆ ತೊಗರಿ ಹಾಕಿದ್ದೆ, ತಗೊಂಬಿಟ್ಟು ಏನ್ ಹಾಕೋದು ಬೇಸಿಗೆಗೆ ಅಂತೇಳಿ, ಸೊ ಶೇಂಗಾ ಹಾಕೋಣ, ಕಡಲೆಕಾಯಿ ಹಾಕೋಣ ಅಂತೇಳಿ ನಮ್ಮ ದೊಡ್ಡಮ್ಮವ್ರು ಇದ್ದಾರೆ ಪಕ್ಕದಲ್ಲಿ, ಅವ್ರಿಗೆ ಹೇಳಿದೆ ಶೇಂಗಾ ಎಲ್ಲ ರೆಡಿ ಮಾಡ್ಕೊಳ್ಳಿ ಮಾ ಹಾಕೋಣ ಮೊನ್ನೆ ಅಂತ ಹೇಳಿದಾಗ ಅವ್ರೇನ್ ಮಾಡಿದ್ರು ಗೊತ್ತಾ, ಎಲ್ಲ ಸುಲ್ದು ಬಿಟ್ಟು ಒಂದು ಜಲ್ಲಿಡಿ ತಗೊಂಬಂದ್ರು, ಇಷ್ಟಿಷ್ಟು ದಪ್ಪ ಇರೋದು, ಅಂದ್ರೆ ಪೂರ್ತಿ ಅದು ಜಲ್ಲಿಡಿ ಹಿಡಿದು ಸಣ್ಣ ಸಣ್ಣ ಕಾಳನ್ನೆಲ್ಲ ಇದನ್ನ ಮನೆಗೆ ಬಳಸ್ಕರಿ, ಚಟ್ನಿಗೆ ಎಣ್ಣೆಗೆ ಬೆಳೆಸ್ಕೊಳ್ಳಿ. ದಪ್ಪ ದಪ್ಪ ಕಾಳನ್ನೊಂದೇ ಒಂದಿಷ್ಟು ತೆಗೆದ್ರು, ಸೆಪರೇಟಾಗಿ ಒಂದು 20 kg. ಯಾಕೆಂದ್ರೆ ಬೀಜ ದಪ್ಪಗಿದ್ರೆ ಗಿಡ ಬೇಯಿಸಿ ಬರ್ತೈತೆ, ಗಿಡ ಬೇಯಿಸಿದ್ರೆ ಕಾಯಿ ಚೆನ್ನಾಗಿ ಬಿಡ್ತೈತೆ. ಅಂದ್ರೆ ಒಂದು ಕಡ್ಲೆಕಾಯಿ ಹಾಕ್ಬೇಕಂದ್ರೇನೆ ನಾವು ಇಷ್ಟು ಕಾಳಜಿ ತೋರಿಸ್ತೀವಿ, ಅದರಲ್ಲಿ 10% ಕಾಳಜಿನ ನಿಮ್ ದೇಹದ ಮೇಲೆ ತೋರಿಸಲ್ಲ ಅನ್ನೋದೇ ನನ್ ತೊಂದ್ರೆ. ಎಷ್ಟು ಜನಕ್ಕೆ ಹೇಳ್ತೀನಿ, ನೋಡಪ್ಪ ಹಿಂಗಾದ್ರೆ ಮಕ್ಳು ಸರಿ ಆಗಲ್ಲ, ನೀ ಚೇಂಜ್ ಮಾಡ್ಕೋಬೇಕು, ಹೈಬ್ರಿಡ್ ಅಕ್ಕಿ ತಿನ್ಬೇಡ, ಹೈಬ್ರಿಡ್ ಗೋಧಿ ತಿನ್ಬೇಡ, ದೇಶಿ ತಳಿ ತಿನ್ನು. ಊರವರೆಲ್ಲ ತಿಂಬೋದಿಲ್ಲ, ನೀನೇನ್ ಹೇಳೋದಂತ. ಊರವರೆಲ್ಲ ತಿನ್ನೋದಕ್ಕೆ ಪ್ರತಿ ಮನೇಲಿ ಪೇಷಂಟ್ ಇರೋದು, ಊರವರೆಲ್ಲ ತಿನ್ನೋದಕ್ಕೆ ಎಲ್ಲಾ ಕಡೆ IVF ಸೆಂಟರ್ಗಳು ಇರೋದು. ಸ್ವಲ್ಪ ಆಹಾರ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಂಗದ ಆಯಸ್ಸು ಎಷ್ಟಿದೆ ಅಂತ ನೀವೇ ನಿರ್ಧಾರ ಮಾಡೋದು. ಇವತ್ತು ಎಷ್ಟೋ ಜನಕ್ಕೆ 45-50 ಆಗೋದ್ರೊಳಗಡೆ ಹಾರ್ಟ್ ಬ್ಲಾಕೇಜ್ ಸ್ಟಾರ್ಟ್ ಆಗ್ಬಿಡ್ತೈತೆ. ಏನೋ ಚೂರು ಸುಮ್ಮನೆ ಇಲ್ಲೆಲ್ಲೋ ನೈತೈತೆ ಅಂತನೋ, ಇಲ್ಲಿ ಇನ್ನು ಏನೋ ನೋವು ಅಂತ ಹೋದ್ರೆ ಸ್ಕ್ಯಾನಿಂಗ್ ಮಾಡಿದ್ರೆ ನೀವು ಹೋಗಿರಲ್ಲ, ಗೊತ್ತಿರಲ್ಲ ಅಷ್ಟೇ. ನಾವೆಲ್ಲರೂ ಒಂದೇ ಸತಿ ಹೋಗ್ಬಿಟ್ರೆ ಒಂದು 3,000 ಜನ ನಾವ್ ಇಲ್ಲಿರೋದು, ಎಲ್ಲರೂ ಹೋಗ್ಬಿಟ್ರೆ ಅರ್ಧಕ್ಕರ್ಧ ಜನಕ್ಕೆ ಬ್ಲಾಕೇಜ್ ಹೇಳ್ತಾರೆ. ಹಂಗಂತೇಳಿ ಡಾಕ್ಟರ್ ತಪ್ಪು ಹೇಳ್ತಿದಾರೆ ಅಂತಲ್ಲ, ಅವರು ಕರೆ ಹೇಳ್ತಿದ್ದಾರೆ, ನಿಜ ಹೇಳ್ತಿದ್ದಾರೆ. ಬಟ್ ನಾನು ಹೇಳೋದೇನ್ ಗೊತ್ತಾ, ದಿಸ್ ಇಸ್ ದ ಹಾರ್ಟ್ ರಿಫ್ಲೆಕ್ಸ್. ನೀವಿಲ್ಲಿ 0ನ ಬರಿತಾ ಬಂದ್ರೆ, ದಿನನಿತ್ಯ ನಿನ್ನ ದೇಹ ಶೂನ್ಯಕ್ಕೆ ಜಾರ್ತಾ ಹೋದ್ರೆ, ಕೆಲವೇ ತಿಂಗಳಲ್ಲಿ ಆ ಬ್ಲಾಕೇಜ್ ಇರಲ್ಲ. ಯಾರು ವಾಸಿ ಮಾಡಿದ್ರು? ಯಾರು ವಾಸಿ ಮಾಡೋದು ಬೇಕಾಗಿಲ್ಲ.
ನೀನ್ ನೆಟ್ಟಿಗಿದ್ರೆ ಅದೇ ವಾಸಿ ಆಗ್ತೈತೆ. ಅದನ್ನೇ ನಾವು ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್ ಅಂತೀವಿ. ಎಲ್ಲಾ ದನಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಎಲ್ಲದಕ್ಕೆ ಇರ್ತವೆ. ಬಟ್ ಆ ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್ ಯಾರಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ, ಯಾವ ಪ್ರಾಣಿ ಇಲ್ಲ ಯಾವ ಪಕ್ಷಿ ಬಿಸಿಲನ್ನ ನೋಡ್ತಾವ ಅದಕ್ಕಿರ್ತಾವ. ಒಂದು ಕುರಿ, ದನ, ಮೇಕೆ ಯಾವ ಬಿಸಿಲಿಗೆ ಓಡಾಡ್ತಾವಲ್ಲ ಅದಕ್ಕೆ ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್ ಚೆನ್ನಾಗಿರುತ್ತೆ. ಒಂದು ಗಾಯ ಆದ್ರೆ ವಾಸಿ ಆಗುತ್ತೆ, ಇನ್ನೊಂದೇನೋ ವೈರಲ್ ಎಫೆಕ್ಟ್ ಆದ್ರೆ ವಾಸಿ ಆಗುತ್ತೆ. ಈ ಕುರಿ ಫಾರಂ ಕೋಳಿ ಇರ್ತಾವಲ್ವಾ, ಫಾರಂ ದನಗಳು, ಅವಕ್ಕೆ ಸೆಲ್ಫ್ ಹೀಲಿಂಗ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಈ ಜೀರೋ ಬರ್ಕೊಳ್ಳಿ, ಸ್ವಲ್ಪ ಬಿಸಿಲನ್ನು ನೋಡಿ. ನೀವೆಷ್ಟು ಬಿಸಿಲಿಗೆ ಎಕ್ಸ್ಪೋರ್ ಆಗ್ತಿರೋ, ಪ್ರಕೃತಿಯೊಂದಿಗೆ ಇರ್ತಿರೋ, ಅಷ್ಟು ಬೇಗ ನೀವು ರೆಜ್ಯುನೇಟ್ ಆಗ್ತೀರ. ಅಷ್ಟು ಬೇಗ ನಿಮಗೆ ಸೆಲ್ಫ್ ಫೀಲಿಂಗ್ ಮೆಕ್ಯಾನಿಸಮ್ ನಿಮ್ಮ ಬಾಡಿನಲ್ಲಿ ಎಷ್ಟು ಅದ್ಭುತವಾಗಿ ವರ್ಕ್ ಆಗುತ್ತೆ ಅಂದ್ರೆ, ನೀವು ಬಿಲೀವ್ ಇಟ್ ಆರ್ ನಾಟ್, ಎಲ್ಲಾ ಕಾಯಿಲೆಯನ್ನು ವಾಸಿ ಮಾಡ್ಕೊಳೋ ಶಕ್ತಿ ನಿಮ್ ದೇಹಕ್ಕಿದೆ. ಎಲ್ಲ ಕೆಟಗರಿ ಬೇಡ ಸರ್, ಕ್ಯಾನ್ಸರ್ ವಾಸಿ ಆಗ್ತತ, ಶುಗರ್ ವಾಸಿ ಆಗ್ತತ, ಬೆನ್ನು ವಾಸಿ, ಅದೆಲ್ಲ ಕೆಟಗರಿನೇ ಬೇಡ. ನಿಮ್ಮ ದೇಹ ಡಿಸೈನ್ ಆಗಿರೋದೇ ತನಿಗ್ ತಾನು ವಾಸಿ ಮಾಡ್ಕೊಳಕ್ಕೆ. ಬಟ್ ಅದಾಗಬೇಕು ಅಂದ್ರೆ ಶೂನ್ಯಕ್ಕೆ ಜಾರಬೇಕು, ಜೀರೋ ಬೇಕು. ನಿಮ್ಗೆ ಏನು ಇಲ್ಲ ಅಂದ್ರೆ ವಾರಕ್ಕೊಂದು 2-3 ದಿವಸ ಬರ್ಕೊಳ್ಳಿ ಶೂನ್ಯ. ಇಟ್ಸ್ ರಿಕ್ವೈರ್ಡ್. ಮಾಡ್ತಾ ಬನ್ನಿ. ಇವತ್ತು ನನ್ನ ಅನುಭವ ನಿಮ್ಗೆ ಹೇಳ್ತಿದ್ದೀನಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಬೆಟರ್ ಅನ್ಸರೆ ನೀವೊಂದು 4 ಜನಕ್ಕೆ ಹೇಳಿ, ನೋಡಪ್ಪ ಇದನ್ನ ಮಾಡ್ಬೋದು. ಯಾರೋ ಬಂದು ಹೇಳ್ತಾರೆ ನಿನಗೆ ಜಿ 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 ಅದು ಇದು ಆಗ್ಬಿಟ್ಟಿದೆ ಅಂತ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸ್ ಆಗ್ಬಿಟ್ಟಿದೆ, ಕೊಲೈಟಿಸ್ ಆಗ್ಬಿಟ್ಟಿದೆ, GERD ಆಗ್ಬಿಟ್ಟಿದೆ, ಅಪೆಂಡಿಸಿಟಿಸ್ ಆಗ್ಬಿಟ್ಟಿದೆ, ಗ್ಯಾಸ್ಟ್ರಿಟಿಸ್ ಆಗ್ಬಿಟ್ಟಿದೆ, ಸೈನಸಿಟಿಸ್ ಆಗ್ಬಿಟ್ಟಿದೆ. ಎಲ್ಲ ಇಟಿಸ್ಗಳು ವಾಸಿ ಹಾಕಲ್ಲ ಡಾಕ್ಟರ್ ಪ್ರಕಾರ. ನೀನ್ ಜೀವನ ಪರ್ಯಂತ ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ನೀನ್ ಇಷ್ಟೇ. ಬಟ್ ರಿಲ್ಯಾಕ್ಸ್. ಪ್ರಪಂಚದಲ್ಲಿ 200 ತರ ಮೆಡಿಕೇಶನ್ ಸಿಸ್ಟಮ್ಸ್ ಇದೆ, ಅದರಲ್ಲಿ ಅಲೋಪತಿ ಒಂದು. ಅದು ಇಷ್ಟು ಎತ್ತರಕ್ಕೆ ಬೆಳೆದಿರೋ ಕಾರಣ ಇಮ್ಮಿಡಿಯೇಟ್ ರಿಲೀಫ್ ಕೊಡುತ್ತೆ. ಸರ್ಜರಿ ಇಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ವೆಪನ್. ತುಂಬಾ ಚೆನ್ನಾಗಿ ಆಗ್ತಾರೆ. ಬಟ್ ಅದರಲ್ಲಿ ಆಗಿಲ್ಲ ಅಂದ್ರೆ ಯು ಶುಡ್ ಲುಕ್ ಅಟ್ ಯುವರ್ ಬಾಡಿ. ಓಕೆ, ಡಾಕ್ಟರ್ ತಾಗ ಹೋದೆ, ವಾಸಿ ಆದೆ, ಸೂಪರ್. ಇಲ್ಲ, ಡಾಕ್ಟರ್ ತಾಗ ಹೋದೆ, ಅವ್ರ ಜೀವನ ಪೂರ್ತಿ ವಾಸಿ ಆಗಲ್ಲ, ಹಿಂಗೆ ಮೆಡಿಸಿನ್ ತಿನ್ಕೊಂತೀರಾ ಅಂತ ಹೇಳ್ಯಾರ, ದೆನ್ ಯು ಹ್ಯಾವ್ ಟು ಥಿಂಕ್. ನೀನು ಯೋಚನೆ ಮಾಡಬೇಕು, ಡಾಕ್ಟರ್ ಆಗಲ್ಲ ಅಂದ್ಬಿಟ್ಟಾರಲ್ಲ, ಓಕೆ, ಡಾಕ್ಟರ್ಕ್ಕಿಂತ ದೊಡ್ಡವ್ರು ಯಾರು? ಹೊರಗಡೆ ಹುಡುಕ್ಬಾರ್ದು ನೀವು, ಒಳಗೆ ಹೋಗ್ಬೇಕು. ಅವಾಗ ಹೊರಗಡೆ ಯಾರು ಇಲ್ಲ, ಡಾಕ್ಟ್ರೇ ಫೈನಲ್. ಒಳಗೆ ಹೋಗ್ಬೇಕು ನಾವು. ಒಳಗಡೆ ಹೋದಾಗ ನಿಮಗೆ ದರ್ಶನ ಆಗದೆ ಶೂನ್ಯ. ಶೂನ್ಯ ಧ್ಯಾನ ಮಾಡಿ, ನಮ್ಮ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಇದೆ. ಸಾಧ್ಯ ಆದರೆ ಇದು ಒಂದು 6-7 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೆ. ಮತ್ತೆ ವಿಪಾಸನ ಅಂತ ಮಾಡ್ತಾರೆ, ಅದೊಂಥರ ಮೆಡಿಟೇಷನ್. ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಏನು ಮಾಡಲ್ಲ, ಮೆಡಿಟೇಷನ್ ಮಾಡಿ ಸುಮ್ಮನೆ ಖಾಲಿ ಕುಂದಿರ್ಸ್ತಾರೆ, ಏನು ಮಾಡಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ನಮ್ ಜನ ಹೆಂಗಿದ್ದಾರೆ ಅಂದ್ರೆ 10ರಲ್ಲಿ 6 ಜನ 3 ದಿನಕ್ಕೆ ವಾಪಸ್ ಬಂದ್ಬಿಡ್ತಾರೆ, ಇರಕ್ಕಾಗದೆ. ಮಾತಾಡ್ದಂಗಿರ್ಬೇಕು, ಒಬ್ರು ಕಣ್ಣಾಗ ಒಬ್ರು ನೋಡ್ದಂಗಿರ್ಬೇಕು, ಏನು ಮಾಡ್ದಂಗಿರ್ಬೇಕು, ಮೊಬೈಲ್ ಇಲ್ದಂಗಿರ್ಬೇಕು. ಅರ್ಧ ಜನ 3 ದಿನಕ್ಕೆ ಜೂಟ್ ವಾಪಸ್. ಅದನ್ನ ನೋಡಿ. ಆ ವಿಪಾಸನ ಅಂತ ಒಂದು ತುಮಕೂರು ರೋಡಲ್ಲಿ ಇದೆ, ನೀವು ಗೂಗಲ್ ಮಾಡ್ಬೋದು. ₹1 ದುಡ್ಡು ತೊಗೊಳಲ್ಲ ಅವರು. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ 3 ತಿಂಗಳು 6 ತಿಂಗಳು ಬಿಟ್ಟು ಸ್ಲಾಟ್ ಸಿಗುತ್ತೆ. ಎಲ್ಲ ಊಟ ಅವರೇ ಕೊಡ್ತಾರೆ, ನಿದ್ದೆ ರೂಮ್ ಅವರೇ ಕೊಡ್ತಾರೆ, ಮೆಡಿಟೇಷನ್ ಮಾಡಿಸ್ತಾರೆ. ನೀನ್ ಬಂದು ಇದ್ದೋಗಪ್ಪ ಅಂದ್ರೆ ಜನ ವಾಪಸ್ ಬರ್ತಾರೆ. ಹಂಗಿದೆ ನಮ್ ಜನಕ್ಕೆ. ತಕ್ಕ ಕುಣಿತಿರ್ಬೇಕು. ಕುಣಿಯ ಸ್ಟಾಪ್ ಆದ್ರೆ ಇರೋದಿಲ್ಲ. ಸೊ ಓಕೆ, ಪ್ರತಿ ಸತಿನೂ ವಿಪಸ್ಸನಕ್ಕೆ ಹೋಗಕ್ಕಾಗಲ್ಲ, ಬಟ್ ಮನೆಯಲ್ಲೇ ಹೇಳ್ತೀನಿ ಶೂನ್ಯಕ್ಕೆ ಜಾರೋದು, ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ. ಐದರ್ ಮಾರ್ನಿಂಗ್ ಆರ್ ಈವ್ನಿಂಗ್
ಒತ್ತೇರ್ಬೇಕಾದ್ರೆ ಇಲ್ಲ ಒತ್ತಿ ಇಳಿಬೇಕಾದ್ರೆ ಮನಸ್ಸು ಪ್ರಶಾಂತತೆ ಇರುತ್ತೆ. ಓಕೆ, ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ನಿಮ್ಮ ಬದುಕಿನ ಏರಿಳಿತಗಳನ್ನು ಯೋಚನೆ ಮಾಡದೆ, ನಿಮ್ಮ ಕೆಲ್ಸದ ಬಗ್ಗೆ ಯೋಚನೆ ಮಾಡದೆ, ಸುಮ್ಮನೆ ಕೂತ್ಕೊಳ್ಳಿ, ಮೊಬೈಲ್ ಇಟ್ಕೊಳ್ದೆ. ಏನ್ ಮಾಡಬೇಕು ಅಂದ್ರೆ ಏನು ಮಾಡಬಾರ್ದು. ಅದೇ ವಿಪಾಸನ. ಶೂನ್ಯಕ್ಕೆ ಜಾರ್ತಕ್ಕಂಥ ಅದ್ಭುತವಾದ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಏನು ಮಾಡ್ದಂಗಿರೋದು. ಬೆಳಿಗ್ಗೆ ಇಲ್ಲ ಸಂಜೆ ಒಂದ್ಸತಿ ಮಾಡಿದ್ರೆ ಸೂಪರ್. 2 ಸತಿನೂ ಸುಮ್ಮನೆ ಕೂತ್ಕೋತೀನಿ ಅಂದ್ರೆ ಇನ್ನೂ ಅದ್ಭುತ. ಅದೆಷ್ಟು ಶಕ್ತಿ ಕೊಡುತ್ತೆ ಗೊತ್ತಾ ನಿಮ್ಗೆ? ನೀವು ಒಂದು 5-6 ಕಿಲೋಮೀಟರ್ ವಾಕ್ ಮಾಡಿದ್ರೆ ನಿಮ್ಗೆ ಏನು ಎನರ್ಜಿ ಬರುತ್ತಲ್ವಾ, ಆ ಎನರ್ಜಿ ಅವಾಗ ಬರುತ್ತೆ. ನೀವು ಅನ್ಸ್ಬೋದು, ಇಲ್ಲ ಸರ್ ನಾನು ವಾಕಿಂಗ್ ಮಾಡಿದ್ರೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬಿಟ್ಟು ಸ್ವಲ್ಪ ಬಾಡಿ ಎಲ್ಲ ಹಸಿವಾಗುತ್ತೆ, ಎನರ್ಜಿ ಬರುತ್ತೆ. ಸುಮ್ಮನೆ ಕೂತ್ಕೊಂಡ್ರು ಬರುತ್ತಾ? ಹ್ಞೂ ಬರುತ್ತೆ. ಒಂದು 3 ದಿನ ಕೂತ್ಕೊಂಡು ನೋಡಿ ಹೆಂಗ್ ಬರುತ್ತೆ ಗೊತ್ತಾ. ಯಾವ ವರ್ಗನು ಎನರ್ಜಿ ಕೇಳಲ್ಲ. ಮೋಸ್ಟ್ ಎನರ್ಜಿ ಕೇಳೋದು ಇದೆ. ಇದು ಆಫ್ ಆಗಿರ್ತೈತೆ, ಬಾಡಿ ಆಫ್ ಆಗಿರ್ತೈತೆ, ಸುಮ್ಮನೆ ಕೂತ್ಕೊಂಡಿರ್ತೀರ. ಎನರ್ಜಿ ಬರುತ್ತೆ ಅನ್ನೋದಕ್ಕಿಂತ ಎನರ್ಜಿ ಖರ್ಚಾಗ ಸ್ಟಾಪ್ ಆಗಿರ್ತೈತೆ ಆ 1 ಗಂಟೆ. ಟ್ರೈ ಮಾಡಿ. ಸದ್ಯಕ್ಕೆ ನಿಮ್ಮ ದೇಹಕ್ಕೆ ಔಷಧಿ ಏನಪ್ಪಾ ಅಂತಂದ್ರೆ ಏನು ಮಾಡದೇ ಇರೋದು. ಎಲ್ರೂ ಪ್ರತಿನಿತ್ಯ ಶೂನ್ಯಕ್ಕೆ ಜಾರಿ. ಅದರ ಜೊತೆಗೆ ಯಾವುದಾದ್ರು ಒಂದು ಅಂಗಕ್ಕೆ ತೊಂದರೆ ಆಗಿದೆ. ತೊಂದರೆ ಯಾವಾಗ ಆಗತ್ತೆ ಹೇಳಿ? ಅದು ಟಯರ್ಡ್ ಆದಾಗ. ಇವಾಗ ಎಸಿಡಿಟಿ ಯಾವಾಗ ಆಗುತ್ತೆ ನೀವೇ ಹೇಳಿ? ತುಂಬಾ ಜನ ಹೇಳ್ತಾರೆ, ಅಯ್ಯೋ ಮದುವೆ ಊಟ ಚೆನ್ನಾಗೈತೆ ಅಂತ ಜಾಸ್ತಿ ತಿಂದ್ಬಿಟ್ಟಿದೆ, ಒಂಥರ ಎಸಿಡಿಟಿ ಆಗ್ಬಿಟ್ಟಿದೆ. ಅಂದ್ರೆ ಯಾವುದಾದ್ರು ಒಂದು ಅಂಗಕ್ಕೆ ಅದು ಮಾಡೋ ಕೆಲ್ಸಕ್ಕೆ ಓವರ್ಲೋಡ್ ಮಾಡಿದಾಗ. ಬೆಳಿಗ್ಗೆ ಏನೋ ಚೆನ್ನಾಗಿ ತಿಂದಿರ್ತೀರ, ಮಧ್ಯಾಹ್ನ ಹಸುವಾಗಿರಲ್ಲ, ಟೈಮ್ ಆಯಿತು, ಎಲ್ಲರೂ ಕೊಲೀಗೆಲ್ಲ ಊಟಕ್ಕೆ ಹೋಗ್ತಾರಂತ ನೀವು ಹೋಗ್ತೀರ, ನೀವು ತಿಂತೀರ, ಹಸುವಿರಲ್ಲ ತಿಂತೀರ. ರಾತ್ರಿ 8:30 ಆಯಿತು, ಊಟ ಮಾಡಬೇಕು, ಹಸುವಿಲ್ಲ, ಸುಮ್ಮನೆ ಹಂಗೆ ಮಲ್ಕೊಂಬೋದೇನು, ಸ್ವಲ್ಪ ತಿಂದು ಮಕ್ಕೊಂಬಿಡೋಣ. ಸೊ ಈ ಥರ ಹಸು ಇಲ್ಲದೆ ಇರಬೇಕಾದ್ರೆ ನೀವು ಆಹಾರ ಕೊಡ್ತೀರಲ್ಲ, ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ತುಂಬಾ ದಿವಸ ಅದೇ ಮಾಡಿದಾಗ ತಪ್ಪಾಗ್ಬಿಡುತ್ತೆ. ಎಸಿಡಿಟಿ ಅಂದರೆ ಬೇರೆ ಏನೂ ಅಲ್ಲ, ನೀವು ಸ್ಟಮಕ್ನ ಓವರ್ಲೋಡ್ ಮಾಡಿದ್ರೆ ಅಷ್ಟೇ, ಬೇರೆ ಏನೂ ಆಗಿಲ್ಲ ಅಲ್ಲಿ. ಓವರ್ಲೋಡ್ ಮಾಡಿದಾಗ ಆ ಸ್ಟಮಕ್ ರಿಜ್ಯುನೇಷನ್ ಆಗೋದಕ್ಕೆ, ತನ್ನನ್ನು ತಾನು ರಿಪೇರಿ ಮಾಡ್ಕೊಳೋದಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ, ಟೈಮ್ ಕೊಟ್ಟಿಲ್ಲ. ಆವಾಗ ಸ್ಟಮಕ್ ಮಸಲ್ ವೀಕ್ ಆದಾಗ ಊಟ ಮಾಡಿದ್ಮೇಲೆ ಆ ವ್ಯಾಲ್ಯೂ ಕ್ಲೋಸ್ ಆಗಬೇಕು. ಇದು ಹೊಟ್ಟೆ ಅಂದರೆ ಅದು ಊಟ ಮಾಡಿದ್ಮೇಲೆ ವ್ಯಾಲ್ಯೂ ಕ್ಲೋಸ್ ಆಗುತ್ತೆ, ಇಲ್ಲಿ ಒಂದು ಕವಾಟ. ಆ ಮಸಲ್ ವೀಕ್ ಆಗ್ಬಿಟ್ಟಿರುತ್ತೆ, ವೀಕ್ ಆಗಿ ಅದು ಕ್ಲೋಸ್ ಆಗಲ್ಲ. ಅದು ಅಲ್ಲಿರೋ ಆ್ಯಸಿಡ್ ಮೇಲಿಗೆ ಬರುತ್ತೆ, ಗಂಟ್ಲು ಉರಿ, ಎದೆ ಉರಿ, ಗಂಟ್ಲು ಉರಿ. ಸೊ ಅವಾಗೇನು ನೆಕ್ಸ್ಟ್ ಸ್ಟೆಪ್ಪು? ಸ್ಟಮಕ್ಕಿಗೆ 0 ಬರೀರಿ ಇಲ್ಲಿ. ಹಸುವಾಗಿ ಆದಮೇಲೆ ಊಟ ಮಾಡಿ. ನಿಮ್ಗೊಂದು 7 ಗಂಟೆಗೆ ಹಸುವಾಯ್ತು ಅಂದ್ಕೊಳ್ಳಿ, ಒಂದು 15 ನಿಮಿಷ 20 ನಿಮಿಷ ಬಿಟ್ಟು ಊಟ ಮಾಡಿ. 7 ಗಂಟೆಗೆ ಹಸುವಾಗುತ್ತೆ ಅಂದರೆ 6 ಗಂಟೆಗೆ ತಿಂದ್ಬಿಟ್ರೆ ರಿಪೇರಿ ಆಗಲ್ಲ. ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾವಾಗ ಆಗುತ್ತೆ ಗೊತ್ತಾ? ಅವರು ಮಾನಸಿಕವಾಗಿ ತುಂಬಾ ನೊಂದಾಗ, ತುಂಬಾ ಯಾರ ಹತ್ರನೋ ಜಗಳ ಮಾಡಿದಾಗ, ಮನಸ್ಸಿಗೆ ತುಂಬಾ ಬೇಜಾರಾದಾಗ. ಯಾಕೆ ಅಂದರೆ ಆರ್ಟ್ ಈಸ್ ಮದರ್ ಆಫ್ ಎಮೋಷನ್ಸ್. ಎಲ್ಲ ಎಮೋಷನ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ಇರೋದು ಆರ್ಟಿಗೆ. ಅದು ಯಾವಾಗ ತುಂಬ ಟಯರ್ಡ್ ಆಗುತ್ತೆ, ತುಂಬ ದಿವಸ ಸ್ಟ್ರೆಸ್ಸಲ್ಲಿರೋದು, ತುಂಬ ದಿವಸ ಫ್ಯಾಮಿಲಿ ಪ್ರಾಬ್ಲಮಲ್ಲಿರೋದು, ತುಂಬ ದಿವಸ ಯಾವುದೋ ಒಂದು ವರ್ಕ್ ಹೈ ಎನರ್ಜಿ ಕೇಳ್ತಾ ಇರುತ್ತೆ, ನೀವು ಮಾಡ್ತಕ್ಕಂಥ ಪ್ರಾಜೆಕ್ಟು ತುಂಬ ಹಗಲು ರಾತ್ರಿ ನಿಮ್ಮ ಪ್ರೆಸೆನ್ಸ್ ಕೇಳ್ತಾ ಇರುತ್ತೆ, ಆವಾಗ ಹಾರ್ಟು ಟಯರ್ಡ್ ಆಗುತ್ತೆ.
ತುಂಬಾ ಎಮೋಷನಲ್ ಲೋಡ್ ಇದ್ದಾಗ, ತುಂಬಾ ಸ್ಟ್ರೆಸ್ ಇದ್ದಾಗ ಹಾರ್ಟ್ ಏನಾಗುತ್ತೆ, ಓವರ್ಲೋಡ್ ಆಗುತ್ತೆ. ಅದನ್ನ ರೆಜುನೇಷನ್ ಮಾಡಿದ್ರೆ ಸಾಕು. ಏನ್ ಮಾಡ್ಬೇಕು? ಹೆಂಡ್ತಿನೇ ಕಾಟ ಅನ್ಕೊಂಡ್ರೆ ಹೆಂಡ್ತಿನ ಬಿಟ್ಟು ಒಂದು ವಾರ ದೂರ ಇರಬೇಕು. ಅಲ್ಲ, ದಟ್ಸ್ ಕೆಲ್ಸನೇ ಒತ್ತಡ ಅಂದ್ರೆ ಕೆಲ್ಸ ಬಿಟ್ಟು ಒಂದು ವಾರ ದೂರ ಇರಬೇಕು. ಗಂಡಿಂದೇ ಕ್ವಾಟ್ಲೆ ಆದ್ರೆ ಒಂದು ವಾರ ತವ್ರ ಮನೆಗೆ ಹೋಗ್ಬಿಡ್ಬೇಕು. ಇಷ್ಟೇ ನೀವು ಮಾಡ್ಬೇಕಾಗಿರೋದು ಆರ್ಟ್ ಚೆನ್ನಾಗಿರೋದಕ್ಕೆ. ಬೇರೆ ಏನೋ ಅದ್ಭುತಗಳು ಮಾಡೋದೇನ್ ಬೇಕಾಗಿಲ್ಲ. ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಸಜೆಷನ್ಸ್ ಏನ್ ಬೇಕಾಗಿಲ್ಲ ಅಲ್ಲಿ. ನಿಮಗೆ ಯಾವ ಒಂದು ಕೆಲಸ ಒತ್ತಡ ತರಿಸುತ್ತೆ, ಯಾವ ಒಂದು ವಿಷಯ ನಿಮ್ಮನ್ನ ಮಾನಸಿಕವಾಗಿ ಘಾಸಿ ಮಾಡುತ್ತೆ, ಅದನ್ನ ಬಿಟ್ಟು ಒಂದು ವಾರ ಇದ್ರೆ ಸಾಕು. ದಟ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ದ ಆರ್ಟ್. ಅದನ್ನೆಲ್ಲ ಬಿಟ್ಟು ವಾರ ಇರ್ತಿರಲ್ಲ, ಆವಾಗ ಒಂದು 0 ಬಡಿದ್ರೆ ಸಾಕು ಆರ್ಟಿಗೆ. ನಿನ್ನ ಆರ್ಟ್ ಒಂದು ವಾರ ಆದ್ಮೇಲೆ ಹೇಳುತ್ತೆ, ಇಲ್ಲೇ ಫುಲ್ ರೆಡಿ ಆಗ್ಬಿಟ್ಟು ಇನ್ನೂ 1 ವರ್ಷ ಯಾರು ಎಷ್ಟೇ ಕ್ವಾಟ್ಲೆ ಕೊಟ್ರು ನಾನು ಯಾರು ಏನು ಮಾಡ್ಕೊಳಂಗಿಲ್ಲ ಅಂತೇಳಿ ಆರ್ಟ್ ಹೇಳುತ್ತೆ. ಬಟ್ ಆ ಗ್ಯಾಪ್ ಕೊಡ್ಬೇಕನ್ನೋ ಕಾಮನ್ ಸೆನ್ಸ್ ನಮ್ಗಿಲ್ಲ. ನಮ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ECG ಎಕೋ ಮಾಡ್ಸಿದ್ರೆ ಮಾತ್ರ ನಾನು ರೆಡಿ ಆಗೋದು ಅಂತೇಳಿ. ಅವೆಲ್ಲ ಪ್ಯಾಚ್ ವರ್ಕ್ ಅವು. ಡಾಕ್ಟ್ರು ECG ಮಾಡಿದ್ರು, ಏನೋ ಒಂದು ಇನ್ನೊಂದು ಅದು ಮಾಡಿದ್ರು, ಪೈಪ್ ಹಾಕಿರು, ಬೈಪಾಸ್ ಮಾಡಿದ್ರು, ಅವೆಲ್ಲ ಪ್ಯಾಚ್ ವರ್ಕ್. ರಿಯಲ್ ಕ್ಯೂರ್ ಎಲ್ಲಿ ಆಗುತ್ತೆ ಅಂದ್ರೆ ನಿನ್ನ ಬಾಡಿನಲ್ಲೇ ನೀನೇ ಮಾಡ್ಕೋಬೇಕು ಅದನ್ನ. ಮಾಡ್ತೀರಾ? ವಿಶ್ ಯು ಆಲ್ ದ ಬೆಸ್ಟ್. ನೀವು ಯಾವ ಆರ್ಗನಿಗೆ 0 ಆಗ್ತಿರಲ್ಲ, ಆ ಆರ್ಗನಿಗೆ ಏನ್ ಬೇಕಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ಯಾಂಕ್ರಿಯಸ್ 0 ಆಗ್ತೀರ ಅನ್ಕೊಳ್ಳಿ. 0 ಹಾಕಿದಾಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಪ್ಯಾಂಕ್ರಿಯಸ್ ಕೆಲಸ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ನಿಮ್ಮ ದವಸ ಧಾನ್ಯಗಳನ್ನ ಮೆಟಬಲೈಸ್ ಮಾಡೋದದು. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಯುವರ್ ಪ್ರೋಟೀನ್ ಆರ್ ಫ್ಯಾಟ್. ಎಣ್ಣೆ ಪದಾರ್ಥಗಳು ಮತ್ತು ನಿಮ್ಮ ಕಾಳು ಪದಾರ್ಥಗಳು, ಮಾಂಸ ಪದಾರ್ಥಕ್ಕೆ ಸಂಬಂಧ ಇಲ್ಲ ನಿಮ್ಮ ಪ್ಯಾಂಕ್ರಿಯಸ್. ಬರೀ ಅಕ್ಕಿ, ಗೋಧಿ, ರಾಗಿ, ಜೋಳ, ದವಸಕ್ಕೆ ಮಾತ್ರ ಸಂಬಂಧ. ಈ ಪ್ಯಾಂಕ್ರಿಯಸ್ ರಿಜುನೇಟ್ ಮಾಡ್ಬೇಕಂತ ನಿಮ್ಗೆ ಯಾವಾಗ ತಲೆಗೆ ಬರುತ್ತಲ್ವಾ, ಅವಾಗ ಒಂದೇ ಒಂದು ಕೆಲಸ ಮಾಡಿ. ನೀವು ಗ್ಲೂಕೋಸ್ ತಗೋತೀರಲ್ವಾ, ಅದು ದೇಶಿ ತಳಿ ಇರಬೇಕು, ಹೈಬ್ರಿಡ್ ಇರಬಾರ್ದು. ನೆಕ್ಸ್ಟ್ ಗ್ಲೂಕೋಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ತಗೋತೀರಾ? ಕಾರ್ಬೋಹೈಡ್ರೇಟ್ ಅಲ್ಲಿ ಫ್ರುಕ್ಟೋಸ್ ತಗೋತೀರಾ, ಅಂದ್ರೆ ಹಣ್ಣುಗಳೆಲ್ಲ ಫ್ರುಕ್ಟೋಸ್. ಮೇಕ್ ಶೂರ್ ದಟ್ ಅದು ಸೀಸನಲ್ ಹಣ್ಣಾಗಿರ್ಬೇಕು. ಇವಾಗ ಆಪಲ್ ಸೀಸನ್ ಮುಗಿದ್ಬಿಟ್ಟಿದೆ, ಹೋಗಿ ಆಪಲ್ ಕೊಂಡ್ಕೊಂಬರ್ತೀರಾ, ಅಷ್ಟು ಸಾಕು ನಿಮ್ ಪ್ಯಾಂಕ್ರಿಯಸ್ ಲೋಡ್ ಮಾಡಕ್ಕೆ. ಬೇಡ, ಹಣ್ಣು ತಿನ್ಲೇಬೇಕಂತನೂ ರೂಲ್ ಇಲ್ಲ. ನಾನು 20 ವರ್ಷದ ತನಕ ಹಣ್ಣನ್ನು ವರ್ಷಕ್ಕೆ 1 ಸತಿ 2 ಸತಿ ತಿಂದಿರೋದು. ಯಾಕಂದ್ರೆ ಹಳ್ಳಿನಲ್ಲಿ ಹಣ್ಣು ಕೊಡಿಸ್ತಾರ. ಒಬ್ಬ ಮಗ 2 ಮಗ ಅಂದ್ರೆ ಕೊಡಿಸ್ಬೋದು. 6 ಜನ ಮಕ್ಕಳು ಬಾಳೆಹಣ್ಣು ತಗೊಂಡ್ರೆ 2-3 ಡಜನ್ ತಗೋಬೇಕು. ಯಾರು ತಗೊಂತಾರೆ ಹಳ್ಳಿನಲ್ಲಿ? ಇಲ್ಲಿ ಅನ್ನ ಹಾಕಿರ್ ಸಾಕಾಗತ್ಲೆ, ನಿನ್ಗೆ ಹಣ್ಣು ಕೇಳ್ತೀಯ ಅಂತಾರೆ. ಹಂಗಂತೇಳಿ ರೋಗಿಷ್ಠಗಳು ಆಗಿಲ್ಲ ಜನ. ನಿಮ್ಗೆ ಫ್ರೂಟ್ಸ್ ಅಲ್ಲಿ ಬೇಕಾದ ವಿಟಮಿನ್ಸು, ಪ್ರೋಟೀನ್ಸ್, ಇನ್ನೊಂದು ಏನ್ ತಗೋತಿರೋ ಅದು ದೇಶಿ ತಳಿ ದವಸ ಧಾನ್ಯಗಳಲ್ಲೇ ಇರುತ್ತೆ, ಅದ್ಭುತವಾಗಿರುತ್ತೆ. ಹಾಗಾಗಿ ಫ್ರುಕ್ಟೋಸ್ ಇಸ್ ಅನದರ್ ಕಾರ್ಬೋಹೈಡ್ರೇಟ್. ಅದನ್ನ ನೀವು ಸೀಸನಲ್ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ತರ ತಗೋಬೇಡಿ. ನೆಕ್ಸ್ಟ್ ಗ್ಲೂಕೋಸು, ಫ್ರುಕ್ಟೋಸ್ ಆದ್ಮೇಲೆ ನೆಕ್ಸ್ಟ್ ತಗೊಳೋದು ಲ್ಯಾಕ್ಟೋಸ್, ಅಂದ್ರೆ ಹಾಲಿನ ಪದಾರ್ಥಗಳು. ಸೊ ನಿಮ್ಮ ಪ್ಯಾಂಕ್ರಿಯಸ್ನ ನೀವು ಯಾವತ್ತು ರಿಜುನೇಷನ್ ಮಾಡ್ಕೋಬೇಕಂತ ನಿಮ್ ತಲೆಗೆ ಬರುತ್ತಲ್ವಾ, ಯಾವಾಗ 0 ಆಗ್ತಿರಲ್ಲ ಇಲ್ಲಿ, ಮೇಕ್ ಶೂರ್ ದಟ್ ನೀವು ಯಾವುದೇ ಹಾಲಿನ ಪದಾರ್ಥಗಳನ್ನು ತಿನ್ಬೇಡಿ ಅಟ್ಲೀಸ್ಟ್ 2 ಮಂತ್ಸ್. 2 ಮಂತ್ಸ್ ಆದ್ಮೇಲೆ ಹಾಲಿನ ಪದಾರ್ಥಗಳು ತಗೋಬೇಕು ಅನ್ಸರಿಗಿನಾಗೆ ಅದು ದೇಶಿ ತಳಿ ಎಮ್ಮೆದು ಇಲ್ಲ ದೇಶಿ ತಳಿ ಹಸುದಿರಬೇಕು. ಇಲ್ಲ ಸರ್, ನೀನು ಎಲ್ಲೆಲ್ಲಿ 0 ಬೇಕು ಬರ್ಕೊಳ್ಳಿ, ನಾವು ಪ್ಯಾಂಕ್ರಿಯಸ್ ರಿಜುನೇಷನ್ ಆಗ್ಬಿಡ್ಲಿ. ಆಗಲ್ಲ. ಯಾಕಂದ್ರೆ ಇವಾಗ 0 ಬರೀತೀಯಾ, ಇವತ್ತು ರಾತ್ರಿ ಡೀಪ್ ರೆಸ್ಟಿಗೆ ಹೋಗ್ಬಿಟ್ಟು ಎನರ್ಜಿ ಬರುತ್ತೆ ಬೆಳಿಗ್ಗೆ, ಇನ್ನೊಂದು ಕಾಫಿ ಕುಡಿತೀಯ, ಒಂದು ಟೀ ಕುಡಿತೀಯ, ಪ್ಯಾಕೆಟ್ ಹಾಲು ತಗೊಂಬರ್ತೀಯ, ಯಾವ್ದೋ ಫ್ರೂಟ್ ಜ್ಯೂಸ್ ಅಂತ ಏಪ್ರಿಲ್ ಮೇನಲ್ಲಿ ಯಾವಾಗ
ಮಾವಿನ ಹಣ್ಣು ಬಂದಿರ್ತೈತೆ, ಅದನ್ನ ಅವ್ನು ಯಾವುದೋ ಕೆಮಿಕಲ್ಸ್ ಹಾಕ್ಬಿಟ್ಟು ಇವಾಗ ಫ್ರೂಟ್ ಜ್ಯೂಸ್ ಅಂತ ತಂದು ಕೊಡ್ತಾನೆ ನಿನಗೆ. ಮೊನ್ನೆ ಯಾರೋ ಒಬ್ಬರು ವಿಡಿಯೋ ನೋಡ್ತಿದ್ದೆ, ಯಾವ್ದದು ಒಂದು ತುಂಬಾ ಫೇಮಸ್ ಹಣ್ಣಿಂದು ಜ್ಯೂಸ್, ಅಮೇರಿಕನ್ ಬ್ರ್ಯಾಂಡ್ ರಿಯಲ್ ಫ್ರೂಟ್ ಅಂತೇಳಿ. ಅದ್ರಲ್ಲಿ ರಿಯಲ್ ಫ್ರೂಟ್ ಇರ್ತೈತ್ ಮಗ ಅಂದ ನಮ್ಮ ಫ್ರೆಂಡ್. ಅವನಿಗೆ ಕರೆದು ತೋರಿಸ್ದೆ, ರಿಯಲ್ ಫ್ರೂಟ್ ಅಲ್ಲ, ಇಲ್ಲಿ ನೋಡ್ಲೆ ಈ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರಿಸ್ದೆ ಅವನಿಗೆ. ರಿಯಲ್ ಫ್ರೂಟೇ ಇರ್ತೈತೆ, ಬಟ್ ಎಷ್ಟಿರ್ತೈತೆ ಗೊತ್ತಾ? 15%. 15% ಮಾತ್ರ ರಿಯಲ್ ಫ್ರೂಟ್ ಜ್ಯೂಸ್. ಕೆಲವರು ಫ್ಲೇವರ್ ಹಾಕ್ತಾರೆ, ಕೆಲವರು ರಿಯಲ್ ಆಗಿ ಹಣ್ಣೆ ಹಾಕ್ತಾರೆ, ಬಟ್ ಎರಡೂ ರಾಂಗೆ. ಒಂದು ರಿಯಲ್ ಹಣ್ಣು ಯಾವಾಗ ಹಾಕಿದ್ದಾರೆ? ಲಾಸ್ಟ್ ಮೇನ್ ಎಲ್ದು ಇವಾಗ ಜನವರಿ ಕುಡಿತಿದ್ದಾರೆ. ಅದು ಸಾಕು ನಿಮ್ಮ ಪ್ಯಾಂಕ್ರಸ್ನ ಡ್ಯಾಮೇಜ್ ಮಾಡಕ್ಕೆ. ನೆಕ್ಸ್ಟ್, ಅದ್ರಲ್ಲೇನು ಫ್ರೂಟೇ ಐತಾ? ಇಲ್ಲ. 85% ಸಕ್ಕರೆನೇ ನೀರೇ ಇರೋದು, 15% ಮಾತ್ರ ಫ್ರೂಟ್ ಇರೋದು. ಹಾಗಾಗಿ ಇವತ್ತು ತುಂಬಾ ಜನ ಯಂಗ್ಸ್ಟರ್ಸ್ ಅವ್ರ ಪ್ಯಾಂಕ್ರಿಯಸ್ನ ಸುಸ್ತು ಮಾಡ್ತಿದ್ದಾರೆ. ಮೂವೀಸ್ಗೆ ಹೋದೆ, ಪೆಪ್ಸಿ ಕೋಕಾ ಕೋಲಾ ಕುಡ್ದೆ, ಸ್ಪ್ರೈಟ್ ಕುಡ್ದೆ, 7 ಅಪ್ ಕುಡ್ದೆ, ಆಚೆ ಬಂದೆ ಟೀ ಕುಡ್ದೆ, ಕಾಫಿ ಕುಡ್ದೆ, ಬೂಸ್ಟ್ ಕುಡ್ದೆ, ಹಾರ್ಲಿಕ್ಸ್ ಕುಡ್ದೆ. ಅದ್ಯಾವುದನ್ನು ನಾನು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ನಿನ್ನ ಪ್ಯಾಂಕ್ರಿಯಸ್ ಕೆಪಾಸಿಟಿ ಅಷ್ಟೇ ಅಂತ ತಿಳ್ಕೊ. ಅಯ್ಯೋ ಎಲ್ಲ ಮಾಡಿ ನೀವೇನು ಸಾಯೋದಿಲ್ಲೇನು, ನೀನು 1000 ವರ್ಷ ಬದುಕೊಂಡಿರ್ತೀರಾ ಅಂತ ನೆಕ್ಸ್ಟ್ ಜನರು ಕ್ವಶನ್. ನೀನ್ ಸಾಯ್ಬೇಕಾದ್ರೆ ನಾ ಸಾಯ್ತೀನಪ್ಪ. ಬಟ್ ನಾನು ತುಂಬಾ ಜನ ಸಾವುಗಳು ನೋಡಿದ್ದೀನಿ ಹಳ್ಳಿನಲ್ಲಿ, ನಮ್ ರಿಲೇಷನ್ಸು, ನಮ್ಮೂರಲ್ಲಿ. ಹೆಂಗಂದ್ರೆ ರಾತ್ರಿ ಮಕ್ಕಂಡಿರ್ತಾರೆ, ಬೆಳಿಗ್ಗೆ ಇಲ್ಲ ಅಂದಿರ್ತಾರೆ ಅಷ್ಟೇ. ಇಲ್ಲಾಂದ್ರೆ ಸ್ವಲ್ಪ ಉಸಿರಾಡಕ್ ಕಷ್ಟ ಆಗಿರ್ತೈತೆ, ಬಂದ್ಬಿಟ್ಟು ಬೇಗ ಸಾಯಿಸೋದು ಯಾವ್ದು ಗೊತ್ತಾ? ಎರಡೇ, ಒಂದು ಹಾಲು, ಒಂದು ಎಳ್ಳೀರು. ಅವ್ರು ಬಾಯಿ ಬಿಡ್ತಾರೆ, ಅವ್ರು ಟಾಟಾ ಬಾಯ್ ಬಾಯ್ ಹೇಳ್ತಾರೆ. ಅವ್ರ ಜನಕ್ಕೆ ಗೊತ್ತು, ₹1 ಇಲ್ದಂಗೆ ಸಾಯಿಸ್ತಾರೆ ಹಳ್ಳಿ ಕಡೆ. ಬಟ್ ಇಲ್ಲೇ ಸಾಯ್ಬೇಕಾದ್ರೆ 15-20 ಲಕ್ಷ ಬಿಲ್ ಆಗುತ್ತೆ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ನಮ್ಮ ದೇಹಕ್ಕೆ ಏನ್ ಬೇಕು, ಯಾವ ಆರ್ಗನ್ ನೀವು ರೆಸ್ಯುನೇಟ್ ಮಾಡ್ಬೇಕು ಅನ್ಕೋತಿರೋ ಅದನ್ನ ಆ ಪದ್ಧತಿ ಗೊತ್ತಿರ್ಬೇಕು ನಿಮ್ಗೆ. ಸುಮ್ನೆ ನಾನು ಸಾರ್ ಏನೋ 0 ಬರ್ಕೊಂಡ್ರೆ ಏನೋ ಆಗ್ಬಿಡುತ್ತೆ, ಅದ್ಭುತ ಆಗುತ್ತೆ ಅನ್ಕೊಂಡಿದ್ದಾರೆ ಅಂತೇಳಿ ಬರ್ಕೊಂತೀರಾ. ಏನೋ ಚೂರ್ ಬೆಟರ್ ಕಾಣಿಸುತ್ತೆ, ಆಮೇಲೆ ಅದನ್ನು ಬಿಟ್ಬಿಡ್ತೀರಾ, ಅದಕ್ಕೆ ಏನ್ ಮಾಡ್ಬೇಕಂತ ನೋಡಲ್ಲ ನೀವು. ಸೊ ಪ್ಯಾಂಕ್ರಿಯಸ್ ರಿಫ್ಲೆಕ್ಸ್ 2 ಕಡೆ ಬರುತ್ತೆ, ಒಂದು ಇಲ್ಲಿ, ಇನ್ನೊಂದು ಇಲ್ಲಿ. ಸೊ ಇಲ್ಲಿನೂ ನೀವು 0 ಬರಿಬಹುದು. ಕಪ್ಪಿದೆ ಅಲ್ಲ, ಇಡ್ಲಿ ಪುಡಿ ಅಲ್ಲಿ ಉಜ್ಜೋದು ನಾನು ಹಲ್ಲುಗಳಿಗೆ ಶೂನ್ಯ ಕೊಡ್ತೀನಿ. ನಿಮ್ಮ ಹಲ್ಲುಗಳಿಗೆ ಏನು ಬೇಕಾಗಿಲ್ಲ, ಸೂಪರ್ ಆಗಿರ್ತವೆ 70 ವರ್ಷದ ತನಕ. ಇಡ್ಲಿ ಉಪ್ಪು ಅಷ್ಟೇ. ಏನೇನೋ ತಿಂದಿರ್ತೀರ, ಅದಕ್ಕೆ ಮತ್ತೆ ನೀವು ಕೆಮಿಕಲ್ ಇರೋ ಪೇಸ್ಟ್ ಕೊಟ್ಟಾಗ ಅದು ಸುಸ್ತಾಗ್ಬಿಡ್ತೈತೆ, ಸ್ಟ್ರೆಂತ್ ಇರಲ್ಲ. ಈಗಿನ ಮಕ್ಕಳು ಯಾರು ಅಡಿಕೆ ಕಡಿಯಲ್ಲ, ಗೋಟೆ ಅಡಿಕೆ ನಾವು ಕಡಿತೀವಿ. ಸೊ ರಿಜುನೇಷನ್ ಮಾಡಿರೋ ವ್ಯಕ್ತಿನೂ 70 ಇಯರ್ಸ್ ಸಾಯ್ತಾನೆ ಅನ್ಕೊಳ್ಳೋಣ, ನಾರ್ಮಲ್ ವ್ಯಕ್ತಿನೂ 70 ಇಯರ್ಸ್ ಆಯ್ತಾನೆ ಅನ್ಕೊಳ್ಳಿ. ಬಟ್ ಅವ್ನು 70 ಇಯರ್ಸ್ ಆಯೋದ್ರೊಳಗಡೆ 40 ಇಯರ್ಸ್ ಸತ್ತಿರ್ತಾನೆ. ದಿನ ಆ ಟೆಸ್ಟು, ಈ ಟೆಸ್ಟು, ಆ ಮಾತ್ರೆ, ಈ ಮಾತ್ರೆ, ಅದಾಯ್ತು ಇದಾಯ್ತು ಅಂತ. ಹಂಗಿರ್ಬಾರ್ದು ಸಾವು. ಇನ್ನ ಫೈನಲ್, ಐ ಆಲ್ಸೋ ಬಿಲೀವ್ ದ ಸೂಪರ್ ನ್ಯಾಚುರಲ್ ಪವರ್, ಗಾಡ್ ಅಂಡ್ ಸಮಥಿಂಗ್ ಶೂನ್ಯ. ನಿಮ್ಮ ಆಯಸ್ಸು ಎಷ್ಟಿರ್ತದೆ ಅಷ್ಟಿರ್ತೀರ, ಬಟ್ ಆ ದಿನ ಬರೋ ತನಕ ನೀವು ಭೀಮನ್ ತರ ಬಲಾಢ್ಯವಾಗಿರ್ಬೇಕು. ಎನ್ವೈರ್ಮೆಂಟಲ್ ಚೇಂಜಸ್ ಆಗಲ್ಲ, ಅದು ತಿಂದ್ರೆ ಆಗಲ್ಲ, ಇದು ತಿಂದ್ರೆ ಆಗಲ್ಲ, ಹಂಗಾಯ್ತು ಹಿಂಗಾಯ್ತು, ಆರ್ತಿ ತಂಡ ಉಷ್ಣ ಶೀತ, ಅದ ತೀರ್ಥ ತಂಡ ಶೀತ ಮಂಗಿರಬಾರ್ದು. ಗಟ್ ಇಟ್? ಸೊ ಲ್ಯಾಕ್ಟೋಸ್, ಫ್ರುಕ್ಟೋಸ್ ಅಂಡ್ ಗ್ಲೂಕೋಸ್, ಈ ಮೂರನ್ನ ನೀವು
ಅದು ನ್ಯಾಚುರಲ್ನ ಮೇಂಟೈನ್ ಮಾಡಿದ್ರೆ ಸಾಕು. ವಿದಿನ್ 2 months ನಿಮ್ಮ ಪ್ಯಾಂಕ್ರಿಯಾಸ್ ರಿಜಿನೇಷನ್ ಎಷ್ಟು ಆಗುತ್ತೆ ಅಂದರೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾರು ಡಯಾಬಿಟಿಕ್ ಪೇಷಂಟ್ ಇದ್ರೆ HbA1c ಏನಾದ್ರು 9 ಹತ್ತಿದ್ರಿಗೆ ಏನಾಗ ಅದು 7ಕ್ಕೆ ಬಂದಿರ್ತೈತೆ. ಏನು ಮಾಡಿರಲ್ಲ ನೀವು, 0 ಬರ್ದಿರ್ತೀರ. ಆ ಶೂನ್ಯಕ್ಕೆ ಜಾರ ಸಮಯದಲ್ಲಿ ನೀವು ಪ್ರೋಸೆಸ್ಡ್ ಮಿಲ್ಕ್ ಹೈಬ್ರಿಡ್ ಫುಡ್ಡನ್ನ ಕೊಟ್ಟಿರಲ್ಲ, ಅಷ್ಟೇ ಮಾಡಿರ್ತೀರ, ಬೇರೆ ಏನು ಮಾಡಿರಲ್ಲ. ಅದೇ ಥರ ನಿಮ್ಮಲ್ಲಿ ಯಾರಿಗಾದರೂ ಕಿಡ್ನಿ ತೊಂದರೆ ಇದ್ದರೆ, ಫ್ರೀಕ್ವೆನ್ಸಿ ಯುರಿನೇಷನ್ ಪ್ರಾಬ್ಲಮ್, ಗೈನಿಕ್ ಪ್ರಾಬ್ಲಮ್ಸ್ ಇದ್ದರೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಮತ್ತು ಸೆಕ್ಸುವಲ್ ಪ್ರಾಬ್ಲಮ್ಸ್ ಇದ್ದರೆ ಅವರು ಅಷ್ಟೇ. ಇದು ನೋಡಿ, ಇವೆರಡು ಕಿಡ್ನಿ ರಿಫ್ಲೆಕ್ಸ್ 0 ಬರೀರಿ. ಬರೆದು ಬಿಟ್ಟು ಒಂದು 3 ತಿಂಗಳು ನಾನ್ ವೆಜ್ ತಗೋಬೇಡಿ. ಓಕೆ, ನೆಕ್ಸ್ಟ್ ಕಿಡ್ನಿ ಪ್ರೊಸೆಸ್ ಮಾಡೋದೇನು ಗೊತ್ತಾ? ಪ್ರೋಟೀನ್. ನೀವು ತಿನ್ನೋ ಬೇಳೆಕಾಳುಗಳು ದೇಶಿ ತಳಿ ಇರಲಿ. ಓಕೆ, ಕಿಡ್ನಿಗೆ ಅನದರ್ ಎನರ್ಜಿ ಯಾವುದು ಗೊತ್ತಾ? ತಂಪಾದ ಪದಾರ್ಥಗಳು. ನೀವು ತಿನ್ನೋ ಮಧ್ಯಾಹ್ನ ಊಟದಲ್ಲಿ ಸ್ವಲ್ಪ ಹಸಿ ಮೆಂತ್ಯ ಸೊಪ್ಪು, ಒಂದು 2-3 ಪೀಸು ಮುಲ್ಲಂಗಿ, ಒಂದು 2-3 ಪೀಸು ಈರುಳ್ಳಿ, ಒಂದು 2-3 ಪೀಸು ಸೌತೆಕಾಯಿ, ಇಷ್ಟಿದ್ದು 11 ಗಂಟೆಯಿಂದ 1 ಗಂಟೆ ಒಳಗಡೆ ಯಾವ್ದಾದ್ರು ಒಂದು ಸೀಸನಲ್ ಫ್ರೂಟ್ ತಿನ್ನಿ. ನೀರಿನಾಂಶ ಇರ್ತಕ್ಕಂಥ ಎಲ್ಲ ಆಹಾರಗಳು ನಿಮ್ಮ ಕಿಡ್ನಿನ ಸ್ಟ್ರೆಂಥನ್ ಮಾಡ್ತವೆ. ನೀವು ತಿನ್ನೋ ಹೈ ಪ್ರೋಟೀನ್ ಎಲ್ಲ ಫುಡ್ ಕಿಡ್ನಿನ ಲೋಡ್ ಮಾಡ್ತವೆ. ಕಿಡ್ನಿ ಮತ್ತು ನಿಮ್ಮ ಗೈನಿಕ್ ಎನರ್ಜಿ ಎರಡೂನ ಕಂಟ್ರೋಲ್ ಮಾಡೋದು ಕಿಡ್ನಿ ಮೆರಿಡಿಯನ್ನೇ. ಇಲ್ಲಿ 0 ಹಾಕಿ. ನಿಮಗೆ ಗೈನಿಕ್ ಪ್ರಾಬ್ಲಮ್ಸ್ ಇದ್ದರೆ, ಸೆಕ್ಸುವಲ್ ಪ್ರಾಬ್ಲಮ್ ಇದ್ದರೆ, ರೀಪ್ರೊಡಕ್ಟಿವ್ ಪ್ರಾಬ್ಲಮ್ ಇದ್ದರೆ, ಈ ರೀಪ್ರೊಡಕ್ಟಿವ್ ರಿಫ್ಲೆಕ್ಸ್ ಇದು, ಇಲ್ಲಿ 0 ಹಾಕಿ. ದಟ್ಸ್ ಇಟ್. ಯಾವ ಅಂಗಕ್ಕೆ ನೀವು 0 ಕೊಟ್ಟು ಶೂನ್ಯ ಮಾಡಿ ಅದನ್ನ ರಿಜುನೇಟ್ ಮಾಡ್ತಿರೋ, ಆ ರಿಜುನೇಷನ್ ಮಾಡೋ ಟೈಮಲ್ಲಿ ಕೆಲಸ ಕಡಿಮೆ ಕೊಡಿ ಅದಕ್ಕೆ.